ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ರಂಜಿತ್ ಶೆರಿಯಾರ್ ಜಾಯ್ನ್ ಆಗಿದ್ದಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಅಕ್ರಮ ಬಾಂಗ್ಲಾದೇಶಿಕರು ಭಾರತದ ಒಳಗಡೆ ನುಸುಳ್ಕೊಂಡು ಬಂದು ಅಕ್ರಮವಾಗಿ ನೆಲೆಸಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಈಗ ಬಾಂಗ್ಲಾ ಬೇಟೆ 4.0 ಮುಂದುವರೆಸಿದೆ. ಬೆಂಗಳೂರನ್ನೇ ಹಬ್ ಮಾಡಿಕೊಂಡಂಥ ಬಾಂಗ್ಲಾದೇಶದ ಈ ಕಳ್ಳ ನುಸುಳುಕೋರರಿದ್ದಾರಲ್ಲ, ಎಲ್ಲೆಲ್ಲಿ ನೆಲೆಸಿದ್ದಾರೆ ಅವರ ಜಾಡನ್ನ ಹಿಡಿದು ರಿಪಬ್ಲಿಕ್ ಕನ್ನಡ ಹೊರಟು ಈಗ ಅವರ ವಿರುದ್ಧ ಸಮರವನ್ನು ಸಾರಿದೆ. ರಾಜಧಾನಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಮಹಾ ಬೇಟೆಯನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಾಂಗ್ಲಾ ಬೇಟೆ 4.0. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಡೇರಿಂಗ್ ರಿಪೋರ್ಟಿಂಗ್. ಅಕ್ರಮ ಬಾಂಗ್ಲಾದೇಶಿಗರ ಬಿಗ್ ಎಕ್ಸ್ಪೋಸ್ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾ ಸಮರವನ್ನೇ ಸಾರಿದೆ. ರಾಜಧಾನಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಮಹಾ ಬೇಟೆಯನ್ನು ರಿಪಬ್ಲಿಕ್ ಕನ್ನಡ ಮುಂದುವರೆಸಿದೆ. ಇವರಿರುವಂಥ ಜಾಲ ಮತ್ತು ಇವರೆಲ್ಲ ಈ ಸರ್ಕಲ್ಗಳನ್ನು ಈಗ ಭೇದಿಸೋ ಕೆಲಸ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಹಂಗೆ ನೋಡಿದರೆ ಬೆಂಗಳೂರನ್ನೇ ಇವರು ಯಾಕೆ ಆಯ್ಕೆ ಮಾಡ್ಕೊಳ್ತಿದ್ದಾರೆ? ಬೆಂಗಳೂರಿನ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಇವರು ರಾಜಾರೋಷವಾಗಿ ಟೆಂಟ್ಗಳನ್ನು ಹಾಕ್ಕೊಂಡು, ಜೋಪಡಿಗಳನ್ನು ಹಾಕ್ಕೊಂಡು, ಗುಡಿಸಲುಗಳಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಇವರಿರುವಂಥ ಸ್ಥಳಗಳಿಗೆ ಹೋಗಿ ಇವರನ್ನು ಹುಡುಕಾಡಿ ಇವರ ಜಾಲವನ್ನು ಪತ್ತೆ ಹಚ್ಚುತ್ತಿದೆ. ಬಾಂಗ್ಲಾ ಬೇಟೆ 4.0. ಆನೇಕಲ್ನ ಗೌರೇನಹಳ್ಳಿಯಲ್ಲಿ ರಿಪಬ್ಲಿಕ್ ಕನ್ನಡ ಕಾರ್ಯಾಚರಣೆ ಮಾಡಿದಾಗ ಈ ಅಕ್ರಮವಾಗಿ ಯಾರೂ ಸುಳಿಯದಂಥ ಜಾಗದಲ್ಲಿ ಇವರು ಅಕ್ರಮವಾಗಿ ನೆಲೆಸಿರೋದು ಈಗ ಪತ್ತೆಯಾಗಿದೆ. ಸದ್ಯ ಇವರನ್ನ ಈಗ ಹುಡುಕಿ ರಿಪಬ್ಲಿಕ್ ಕನ್ನಡ ಇವರ ನೆಲೆಗಳನ್ನು ಭೇದಿಸ್ತಾ ಇದೆ. ಪ್ರತಿದಿನವೂ ಕೂಡ ರಿಪಬ್ಲಿಕ್ ಕನ್ನಡ ಅಕ್ರಮವಾಗಿ ನೆಲೆಸಿರುವಂಥ ಈ ಬಾಂಗ್ಲಾದೇಶಿಗರು ಎಲ್ಲೆಲ್ಲಿ ಇದ್ದಾರೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ಕಲೆ ಹಾಕಿ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಈ ಸ್ಥಳದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನ ಬಾಂಗ್ಲಾದೇಶದ ಪ್ರಜೆಗಳು ಇಲ್ಲಿ ಬಂದು ನೆಲೆಸಿದ್ದಾರೆ. ಬೆಂಗಳೂರಿನ ಈ ಸೂಕ್ಷ್ಮ ಜಾಗದಲ್ಲಿ ಬಾಂಗ್ಲಾದೇಶಿಗರು ಮಿನಿ ಬಾಂಗ್ಲಾ ಮಾಡ್ಕೊಂಡು ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಪತ್ತೆಯಾಯಿತು ಮತ್ತೊಂದು ಬಾಂಗ್ಲಾದೇಶದ ನೆಲೆ. ಆನೇಕಲ್ನ ಗೌರೇನಹಳ್ಳಿಯಲ್ಲಿ 200ಕ್ಕೂ ಹೆಚ್ಚು ಜನ ವಾಸವಿರುವ ಮಿನಿ ಬಾಂಗ್ಲಾದೇಶ ಆಗಿದೆ. 2.5 ಎಕರೆ ಜಾಗದಲ್ಲಿ ಅಕ್ರಮವಾಗಿ ಶೆಡ್ ಹಾಕೊಂಡು ಇವರು ವಾಸ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದವರು ಅಂಥೇಳಿ ಹುರುಡೆ ಬಿಡ್ತಾರೆ ಈ ಬಾಂಗ್ಲಾದೇಶಿಗರು. ಆಧಾರ್ ಕಾರ್ಡ್, ಜನನ ಪ್ರಮಾಣ ಪತ್ರ ಎಲ್ಲವೂ ಕೂಡ ಇವ್ರ ಹತ್ರ ಇದೆ. ಇವರು ದೀದಿ ಊರ್ನವರು ಅಂತೇಳಿ ಹೇಳ್ತಾರೆ. ಬಾಂಗ್ಲಾದೇಶದವರು ಅನ್ನೋದಕ್ಕೆ ನಮ್ಮ ಹತ್ರ ಖಚಿತ ಮಾಹಿತಿ ಇದೆ. ಅವ್ರನ್ನ ಮಾತಾಡ್ಸಿದ್ದೀವಿ ನಾವು. ಬನ್ನಿ ನೋಡೋಣ. ऐसे ही रहते हैं ना, वो छोड़ के डरना क्यों, भागना क्यों? नहीं, हर आदमी तो सभी डॉक्यूमेंट ठीक से होगा तो भागने का जरूरत ही नहीं है ना. हर आदमी तो एक नहीं चलता है ना, कोई आदमी डर जाता है ना. वो आदमी क्या नहीं, अगर कोई सच्चाई में वो घुसपैठी होगा तो ही डर के भाग सकता है. नहीं घुसपैठी है तो हम डॉक्टर कैसे? अभी देखो कोई भी आके जो मांगा सब. ಈ ಬಾಂಗ್ಲಾದೇಶಿಕರಿಗೆ ನಮ್ಮ ಸರ್ಕಾರ ಹೆಂಗೆ ಅವರನ್ನು ಸಾಕ್ತಾ ಇದೆ ಅಂತ ಕೇಳಿದರೆ, ಅವರು ಬಂದಿದ್ದು ಅಕ್ರಮವಾಗಿ, ನೆಲೆಸಿದ್ದು ಅಕ್ರಮವಾಗಿ, ಯಾವುದೇ ದಾಖಲೆಗಳಿಲ್ಲ. ಇಷ್ಟಾದರೂ ಕೂಡ ಅವರ ಜೋಪಡಿಗಳಿಗೆ, ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳಿದರೆ ಎಂಥ ವಿಪರ್ಯಾಸ ನೋಡಿ. ಅಕ್ರಮವಾಗಿ ಒತ್ತುವರಿದಾರರಿಗೆ, ಅಕ್ರಮವಾಗಿ ಬಂದು ನೆಲೆಸಿದವರಿಗೆ, ವಾಸಿಸ್ತಾ ಇರೋರಿಗೆ ನಾವು ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ದೀವಿ. ಭೂಮಾಲೀಕನ ಹೆಸರಲ್ಲಿರುವ ಜಾಗಕ್ಕೆ ಕರೆಂಟ್ ಕನೆಕ್ಷನ್ ಇದೆ. ಅಕ್ರಮ ಒತ್ತುವರಿದಾರರಿಗೆ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿರೋದು ಮತ್ತೊಂದು ದುರಂತ ನೋಡಿ. ಅವ್ರ ಮನೆಗೆಲ್ಲ ಜೋಪಡಿ ಆದರೂ ಕೂಡ ಅವರಿಗೆ ವಿದ್ಯುತ್ ಸಂಪರ್ಕ ಇದೆ. ಮನೆ ಮಾಲೀಕ ಯಾರು ಆತನನ್ನು ಫಸ್ಟ್ ಹಿಡಿಬೇಕು. ಆ ಜಾಗದ ಓನರ್ ಯಾರು ಆತನನ್ನು ಫಸ್ಟ್ ಈಗ ಬಂಧನ ಮಾಡಬೇಕು. ಯಾಕಂತ ಹೇಳಿದರೆ ಆತ ಯಾರು ಏನು ಎತ್ತ ಗೊತ್ತು ಗುರು ಇಲ್ಲದವರಿಗೆಲ್ಲ ಜಾಗ ಕೊಟ್ಟು ಅವರೇನಾದರೂ ಹೆಚ್ಚು ಕಮ್ಮಿ ಮಾಡಿದ್ರು ಅಂತೇಳಿ ಆದರೆ ಇವನೇ ಕಾರಣನಾಗ್ತಾನೆ ದುರಂತಕ್ಕೆ. ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ಯಾರಾದ್ರೂ ಮನೆ ಕಟ್ಕೊಂಡು ನಾವು ಜೀವನ ಮಾಡೋಣ ಅಂತೇಳಿ ಮನೆ ಕಟ್ಟಿ ಏನು ಬೆಸ್ಕಾಮಲ್ಲಿ ಮೀಟ್ರ್ ಬೇಕು ಅಂತ ಕೇಳಿದ್ರೆ ಇದೇ ಕರ್ನಾಟಕ ಸರ್ಕಾರ CC ಬೇಕು, OC ಬೇಕು, ಆಕ್ಯುಪೇಷನ್ಸಿ ಸರ್ಟಿಫಿಕೇಟ್ ಬೇಕು, ಆಗ ಮಾತ್ರ ನಿಮಗೆ ನಾವು ಮೀಟ್ರ್ ಕೊಡ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ನೋಡಿ
ಎಷ್ಟು ಇದಿದೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಬಾಂಗ್ಲಾದೇಶಿಗಳೇ ಇರ್ತಕ್ಕಂಥ ಒಂದು ಅಡ್ಡೆ ಅಂತೇಳಿ ಇವತ್ತೇನು ನಾವೆಲ್ಲ ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಇವ್ರಿಗೆ ಗೃಹ ಜ್ಯೋತಿಯ ಒಂದು ಮೀಟ್ರನ್ನ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಏನು ಈ ಭೂ ಮಾಲೀಕ ಇದ್ದಾನೆ ಅವನ ಹೆಸರಲ್ಲಿ ಈ ಥರ ತೆರೆದ ಒಂದು ಪ್ರದೇಶದಲ್ಲಿ ಮೀಟ್ರನ್ನು ಇಟ್ಟು ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಸುಮಾರು ಮನೆಗಳಿಗೆ ಕರೆಂಟನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಂದರೆ ಇವತ್ತು ನುಸುಳುಕೋರರಿಗೆ ಇರ್ತಕ್ಕಂಥ ಸವಲತ್ತುಗಳು ನಮ್ಮ ಈ ಏನು ಕರ್ನಾಟಕದ ಕನ್ನಡಿಗರಿಗೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿಯಾಗಿರ್ತಕ್ಕಂಥದ್ದು. ಕರ್ನಾಟಕ ಸರ್ಕಾರ ಯಾವ ರೀತಿಯಾದಂಥ ಒಂದು ಕೆಲಸ ಮಾಡ್ತಾ ಇದೆ ಅಂತೇಳಿ ಇವತ್ತು ಇಡೀ ಸಮಾಜ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ಯಾರಾದ್ರೂ ಮನೆ ಕಟ್ಕೊಂಡು ನಾವು ಜೀವನ ಮಾಡೋಣ, ಅಕ್ರಮವಾಗಿ ನೆಲೆಸಿದ್ದಲ್ದೆ, ಅಕ್ರಮವಾಗಿ ದಾಖಲೆಗಳನ್ನ ಮಾಡಿಕೊಂಡಿದ್ದಲ್ದೆ, ಇಲ್ಲಿ ರಾತ್ರಿ ಹೊತ್ತು ಇವರು ಓಡಾಟ ಮಾಡೋದಲ್ದೆ, ಅವ್ರ ಮನೆಗಳನ್ನ ಹೊಕ್ಕಾಗ ಗೊತ್ತಾಗಿದ್ದು ಅವರ ಬಳಿ ಮಾರಕಾಸ್ತ್ರಗಳಿದ್ದಾವೆ ಅಂತ ಹೇಳಿ. ಯಾರಿಗಾದ್ರೂ ಚುಚ್ಚಿ ಇಲ್ಲಿಂದ ಪರಾರಿ ಆದ್ರೆ ಹೇಳೋರು ಯಾರು, ಕೇಳೋರು ಯಾರು? ಅವ್ರನ್ನ ಹುಡ್ಕೋದು ಹೇಗೆ? ಇವರ ಶೆಡ್ಗಳಲ್ಲಿ ಸ್ನೇಕ್ ಡ್ರ್ಯಾಗರ್ಗಳು ಪತ್ತೆಯಾಗಿದ್ದಾವೆ. ಹತ್ಯೆಗೈಯೋದಕ್ಕೆ, ಹಲ್ಲೆಗೆ ಬಳಕೆಯಾಗುವ ಮಾರಕಾಸ್ತ್ರಗಳನ್ನ ಇವರು ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಪಳಗಿದ ಕ್ರಿಮಿನಲ್ಸ್ ಬಳಸುವ ಸ್ನೇಕ್ ಡ್ರ್ಯಾಗರ್ಗಳು ಇವ್ರ ಮನೆಯಲ್ಲಿದ್ದಾವೆ. ಬಾಂಗ್ಲಾದೇಶಿಗರ ಶೆಡ್ಗಳಲ್ಲಿ ಸ್ನೇಕ್ ಡ್ರ್ಯಾಗರ್ಗಳು ಪತ್ತೆಯಾಗಿದ್ದಾವೆ. ಸಮಾಜ ಘಾತುಕ ಶಕ್ತಿಗಳು ಅಂತೇಳಿ ರಿಪಬ್ಲಿಕ್ ಕನ್ನಡ ಪದೇ ಪದೇ ಇವರನ್ನು ಹೇಳ್ತಾ ಇದೆ. ಯಾಕಂತ ಹೇಳಿದ್ರೆ ಇದೇ ಕಾರಣಕ್ಕೆ. ಮನೆಯಲ್ಲಿ ಯಾಕೆ ಇವರಿಗೆ ಸ್ನೇಕ್ ಡ್ರ್ಯಾಗರ್ಗಳು ಯಾಕೆ, ಮಾರಕಾಸ್ತ್ರಗಳು ಯಾಕೆ, ಅದನ್ನ ಇಟ್ಕೊಂಡು ಇವ್ರು ಏನು ಮಾಡ್ತಾರೆ? ಶೆಡ್ಗಳಲ್ಲಿ ಇವ್ರು ಬಚ್ಚಿಡೋದು ಯಾಕೆ? ಅದನ್ನು ಯಾರಾದರೂ ಮಾಧ್ಯಮದವರು ಅಥವಾ ಬೇರೆ ಯಾರಾದರೂ ಇವರ ಅಕ್ರಮ ಜಾಲವನ್ನು ಭೇದಿಸೋ ಸಮಯದಲ್ಲಿ ಏನಾದರೂ ಚುಚ್ಕಿಚ್ಬಿಟ್ಟು ಓಡೋಗ್ಬಿಟ್ರೆ, ಏನಾದರೂ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದರೆ ಇವರನ್ನ ಹಿಡಿಯೋದು ಹಾಗೆ, ಇವ್ರನ್ನ ಐಡೆಂಟಿಫೈ ಮಾಡೋದು ಹೇಗೆ? ಇವರಿಗೆ ಜಾಗ ಕೊಟ್ಟು, ಇವರಿಗೆ ವಿದ್ಯುತ್ ಕೊಟ್ಟು, ಇವರಿಗೆ ಎಲ್ಲ ಸೌಕರ್ಯ ಕೊಟ್ಟು ಇವ್ರನ್ನ ಇಲ್ಲಿ ಪಾಲನೆ ಪೋಷಣೆ ಮಾಡ್ತಾ ಇರುವಂಥ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿದೆ. ಇದನ್ನು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಭಾಳ ಗಂಭೀರ ವಿಚಾರ. ಇಂಥ ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರರನ್ನ ಬಗ್ಗು ಬಡಿಯಬೇಕಾಗಿದೆ. ರಿಪಬ್ಲಿಕನ್ನ 4.0 ಡೇರಿಂಗ್ ರಿಪೋರ್ಟಿಂಗ್ ಮೂಲಕ ಬಾಂಗ್ಲಾ ಬೇಟೆಯಾಡ್ತಾ ಇದೆ. ಎಲ್ಲೆಲ್ಲಿ ಬಾಂಗ್ಲಾದೇಶದವರು ಇದ್ದಾರೆ ಅವರ ನೆಲೆಗಳನ್ನು, ಅವರ ಜಾಲವನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. RTO ಅಧಿಕಾರಿಗಳು ನೋಡಲೇಬೇಕಾದ ಸ್ಟೋರಿ. ಯಾಕಂತ ಹೇಳಿದ್ರೆ ಇವರು ಡ್ರ್ಯಾಗರ್ ಇಟ್ಕೊಳ್ಳೋದು ಮಾತ್ರ ಅಲ್ಲ, ಇವರು ಅಕ್ರಮವಾಗಿ ನೆಲೆಸಿರೋದು ಮಾತ್ರ ಅಲ್ಲ, ಇವ್ರ ಬಳಿ ಕೆಲವು ಆಟೋಗಳಿದ್ದಾವೆ. ಸುಮಾರು 200ಕ್ಕೂ ಹೆಚ್ಚು ಜನ ಇದ್ರೆ ಇವರ ಮನೆಯಲ್ಲೆಲ್ಲ ಒಂದೊಂದು ಆಟೋ ಇದೆಯಂತೆ. ಯಾವುದೇ ದಾಖಲೆ ಇಲ್ಲ, ಯಾವುದೇ ನಂಬರ್ ಪ್ಲೇಟ್ ಇಲ್ಲ, ಯಾವುದೇ ಪುರಾವೆಗಳಿಲ್ಲ, ಏನೂ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಫಿಟ್ನೆಸ್ ಸರ್ಟಿಫಿಕೇಟ್. ಕೇಳಲೇಬೇಡಿ RTO ಅಧಿಕಾರಿಗಳೇ. ಯಾರೋ ಒಬ್ಬ ಅಮಾಯಕ ಹೊಟ್ಟೆಪಾಡಿಗಾಗಿ ಆಟೋ ಓಡಿಸ್ಕೊಂಡು ಆತ ಜೀವನ ಮಾಡ್ತಾ ಇದ್ರೆ, ಆತಂದು ಏನೇ ಒಂದು ದಾಖಲೆ ಇಲ್ಲ ಅಂತ ಹೇಳಿದ್ರು, ಒಂದಿನ ಇನ್ಶೂರೆನ್ಸ್ ಲ್ಯಾಪ್ಸ್ ಆದರೂ ಕೂಡ ಆತನ ಅಡ್ಡ ಹಾಕಿ ನೀವು ಫೈನ್ ಹಾಕ್ತೀರಿ. ಇಂಥ ಆಟೋ, ಇಂಥ 2 ಸ್ಟ್ರೋಕ್ 3 ಸ್ಟ್ರೋಕ್ ಆಟೋಗಳಿಗೆ ಯಾವುದೇ ದಾಖಲೆ ಇಲ್ಲ, ಕದ್ದಿದ್ದೋ ಅಥವಾ ಖರೀದಿ ಮಾಡಿದ್ದೋ ಗೊತ್ತಿಲ್ಲ. ಅಂಥ ಆಟೋಗಳನ್ನು ಮನೆ ಮುಂದೆ ಇಟ್ಕೊಂಡಿರ್ತಾರೆ. ಅದರಲ್ಲಿ ಏನು ಸಾಗಾಟ ಮಾಡ್ತಾರೋ ಗೊತ್ತಿಲ್ಲ. ಇಂಥವ್ರನ್ನ ನೀವು ಸುಮ್ಮನೆ ಬಿಡ್ತೀರಿ? ಅವ್ರಿಗೆ ಕರೆಂಟು ಸಿಗುತ್ತೆ, ಅವ್ರಿಗೆ ಆಧಾರ್ ಕಾರ್ಡ್ ಸಿಗುತ್ತೆ, ವೋಟರ್ ID ಸಿಗುತ್ತೆ, ಅವರು ಯಾವುದೋ ಗಾಡಿ ಇದ್ದರೆ ಅದರ ನಂಬರ್ ಪ್ಲೇಟ್ ಎಲ್ಲ ಇದೆ, ಆದರೆ ಯಾವುದೂ ದಾಖಲೆಗಳೇ ಇಲ್ಲ, ಯಾರದ್ದು ಅಂಥೇಳಿಯೂ ಗೊತ್ತಿಲ್ಲ. ಏನು ಮಾಡ್ತಿದ್ದೀರಿ ಅಧಿಕಾರಿಗಳು ಹಾಗಾದರೆ? ನೋಡಿರ್ಬೋದು ನೀವು, ಇಲ್ಲಿರೋ ವಾಹನಗಳಿಗೆ ಯಾವುದೇ ಥರದ ನಂಬರು, ಡಾಕ್ಯುಮೆಂಟ್ಸು ಯಾವುದೂ ಇರೋದಿಲ್ಲ. ಇಲ್ಲಿರೋ ನೋಡಿ ಗಮನಿಸ್ತಿರ್ಬೋದು ನೀವು, 30-40 ಹೆಚ್ಚು ವಾಹನಗಳಿದೆ. ಯಾವುದೇ ಗಾಡಿಗಳಿಗೂ ನಂಬರ್ ಇಲ್ಲ, ಯಾವುದೇ ಗಾಡಿಗಳಿಗೂ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ನೋಡಿರ್ಬೋದು ನೀವೆಲ್ಲ. ಸರ್, ಇವರು ಕಸದ ವಾಹನ ಅಂದ್ಬಿಟ್ಟು ಉಪಯೋಗಿಸ್ತಾ ಇದ್ದಾರೆ. ಇಲ್ಲಿ ನಮ್ಮವ್ರಿಗೆ ಯಾವುದೇ ಥರ ವಾಹನ ಇದ್ರೂ ಪೊಲೀಸವರು ನಿಲ್ಲಿಸಿ ಡಾಕ್ಯುಮೆಂಟ್ ಚೆಕ್ ಮಾಡ್ತಾ ಇದ್ದಾರೆ. ಇದು ಕಸದ ವಾಹನ ಅಂದ್ಬಿಟ್ಟು ಯಾವುದೇ ಪೊಲೀಸರು ಡಾಕ್ಯುಮೆಂಟ್ ನಿಲ್ಲಿಸಿ ಚೆಕ್ ಮಾಡೋದಿಲ್ಲ ಸರ್. ನೀವು ನೋಡಿರ್ಬೋದು, ಗಾಡಿ ಓನರ್ ಯಾರು ಇರ್ತಾರೆ, ಈ ಗಾಡಿಗೆ ನಂಬರ್ ಇರೋದಿಲ್ಲ. ಇದು ಕಳ್ತನ ಗಾಡಿನ ಇಲ್ಲ ದುರುಪಯೋಗ ಮಾಡ್ಕೊಂಡು ತೊಗೊಂಬಂದಿರೋ ಗಾಡಿನ ಗೊತ್ತಿರೋದಿಲ್ಲ ಸರ್. ಈಗಾಗಲೇ ಎಲ್ಲ ನೋಡಿರ್ಬೋದು ನೀವು, ಇಲ್ಲಿರೋ ವಾಹನಗಳಿಗೆ ಯಾವುದೇ ಥರದ ನಂಬರು, ಡಾಕ್ಯುಮೆಂಟ್ಸು ಯಾವುದೂ ಇರೋದಿಲ್ಲ. ಇಲ್ಲಿರೋ ನೋಡಿ ಆಟೋ ಚಾಲಕರು ಯಾವುದಾದ್ರೂ ಒಂದು ದಾಖಲೆ ಲ್ಯಾಪ್ಸ್ ಆದರೂ ಕೂಡ ಅವರನ್ನು ಅಡ್ಡ ಹಾಕಿ ಅವರಿಗೆ ಸಾವಿರಾರು ರೂಪಾಯಿ ಫೈನ್ ಹಾಕ್ತಾರೆ. ಆದರೆ ಇಂಥವರನ್ನು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಯಾವ RTO ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಚಕಾರವು ಎತ್ತಲ್ಲ, ಏನೂ ಮಾಡಲ್ಲ. ನಮ್ಮಂಥ ಆಟೋ ಚಾಲಕರನ್ನ ಪೊಲೀಸರು ಹಿಡಿತಾರೆ, ಫೈನ್ ಹಾಕ್ತಾರೆ. ಇಲ್ಲಿ ಯಾವುದೇ ದಾಖಲೆ ಇಲ್ಲದೆ ಓಡಾಡುವಂಥ ಆಟೋಗಳಿಗೆ ಯಾರೂ ಏನೂ ಮಾಡೋದಿಲ್ಲ. ಆನೇಕಲ್ನಲ್ಲಿ ಆಟೋ ಚಾಲಕ ಶಂಕರ್ ಇದನ್ನೆಲ್ಲ ನೋಡಿ ಆಕ್ರೋಶಿತರಾಗಿ ಮಾತಾಡಿದ್ದಾರೆ.
ಇವತ್ತು ಇಲ್ಲಿ ಬಾಂಗ್ಲಾದೇಶ ವಲಸಿಗರು ಇವತ್ತು ಬಂದು ಇಲ್ಲಿ ದೌರ್ಜನ್ಯದಿಂದ ಇವತ್ತು ಇದು ಮಾಡ್ತಾ ಇದ್ದಾರೆ. ಇಲ್ಲಿ RTO ಡಿಪಾರ್ಟ್ಮೆಂಟ್, ನಾನು ಆಟೋ ಡ್ರೈವರ್ ಆಗಿ ಒಂದು ಮಾತು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಗಾಡಿ ಬಗ್ಗೆ ನೀವು ಇನ್ಫಾರ್ಮ್ ಹಾಕಿಲ್ಲ, RTO ಡಾಕ್ಯುಮೆಂಟ್ಸ್ ಇಲ್ಲ, ಮತ್ತು RC ಇಲ್ಲ, ಇದಿಲ್ಲ ಅಂತ ಎಲ್ಲನೂ ರೋಡಿಗೆ ಇಳಿದು ಇವತ್ತು ಇದು ಮಾಡ್ತಾ ಇದ್ದೀರಾ. ಯೂನಿಫಾರ್ಮ್ ಇಲ್ಲ, ಮತ್ತು RTO ಇದಿಲ್ಲ, ಇದು RC ಇಲ್ಲ, ಮತ್ತು ಡಾಕ್ಯುಮೆಂಟ್ಸ್ ಇಲ್ಲ, ಬ್ಯಾಡ್ಸ್ ಇಲ್ಲ ಅಂತ ಇದೆಲ್ಲ ತನಿಖೆ ಮಾಡ್ತಾ ಇದ್ದೀರಲ್ವ. ಇವತ್ತು ಬಾಂಗ್ಲಾದೇಶದ ಬಂದಿಂದ ವಲಸಿಗಾರರು ಇಲ್ಲಿ ಹತ್ತತ್ರ ಒಂದು 30 ಗಾಡಿಗಳಿದ್ದಾವೆ, ಒಂದಲ್ಲ ಎರಡಲ್ಲ 30 ಗಾಡಿ. ಯಾವುದೇ ಗಾಡಿಗೂ ಡಾಕ್ಯುಮೆಂಟ್ಸ್ ಇಲ್ಲ, ಯಾವುದೇ ಗಾಡಿಗೆ ಇನ್ಸೂರೆನ್ಸ್ ಇಲ್ಲ, ಯಾವುದೇ ಗಾಡಿಗೆ FC ಇಲ್ಲ. ಇದನ್ನು ಯಾವ ರೀತಿಯಲ್ಲಿ ನೀವು ರೋಡಿಗೆ ಬಿಡ್ತಾ ಇದ್ದೀರ ಅಂತ ಅರ್ಥ ಆಗ್ತಾಯಿಲ್ಲ. ಪ್ರತಿಯೊಂದು ಡ್ರೈವರ್ಗಳಿಗೂ ವಿಪರೀತವಾಗಿ ಚೆಕಿಂಗ್ ಮಾಡ್ತಾ ಇದ್ದೀರಾ, ವಿಪರೀತವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಪರ್ಫೆಕ್ಟಾಗಿರಬೇಕು ಅಂತ ಹೇಳ್ತಾ ಇದ್ದೀರಾ. ಪರ್ಫೆಕ್ಟಾಗಿ ಓಡಿಸ್ತಾ ಇರೋರು ನೀವು ಇದು ಮಾಡ್ತಾ ಇದ್ದೀರಾ. ಇಲ್ಲಿ ನೋಡಿದ್ರೆ 30 ಗಾಡಿಗಳು, ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ, ಏನಿಲ್ಲ. ಇದು ಯಾವ ಮಟ್ಟಕ್ಕೆ ನೀವು ತನಿಖೆ ಮಾಡ್ತಾ ಇದ್ದೀರಾ ಅಂತ ನಾವು RTO ಡಿಪಾರ್ಟ್ಮೆಂಟ್ಗೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ಸೀಜ್ ಆಗಿ ಗಾಡಿನೂ ಆಚೆ ಬಂದಿದೆ, ಮತ್ತು ಕೆಲವೊಂದು ನಂಬರ್ ಪ್ಲೇಟ್ ಇಲ್ಲ, ಕೆಲವೊಂದು FC ಇಲ್ಲ, ಕೆಲವೊಂದು ಗಾಡಿಗಳಿಗೆ ಯಾವುದೇ ರೀತಿಯಾದ ಡಾಕ್ಯುಮೆಂಟ್ಸ್ಗಳಿಲ್ಲ. ಸೀಜ್ ಆಗಿರೋ ಗಾಡಿ ಹಿಂಗೆ ಆಚೆ ಬಂತು ನಾನು ನಿಮ್ಮ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಗಾಡಿಗೆ ಇರೋದೇ ಬಾಡಿ FC ಇರೋದೇ ಬೇರೆ, ಚಾರ್ಸಿ ನಂಬರ್ ಇರೋದೇ ಬೇರೆ, ನಂಬರ್ ಪ್ಲೇಟೇ ಬೇರೆ ಇದೆ. ಆಮೇಲೆ ಕೆಲವೊಂದು ಗಾಡಿ ಇದರಿಂದ ಸೀಜ್ ಆಗಿರೋ ಗಾಡಿ ಆಚೆ ಬಂದಿದೆ. ಇದು ಯಾವ ಥರ ಬಂತು ಅಂತ ನಾವು ತನಿಖೆ ಮಾಡಬೇಕು. ಇವರು ಯಾರು ಕೂಡ ದಾರಿ ತಪ್ಪಿ ಬಂದವರೆಲ್ಲ. ಇವರೆಲ್ಲ ಪಶ್ಚಿಮ ಬಂಗಾಳದ ಮೂಲಕ ಬಾಂಗ್ಲಾದೇಶದಿಂದ ಅವರು ಪಶ್ಚಿಮ ಬಂಗಾಳಕ್ಕೆ ಬಂದು ಆನಂತರ ಕಲ್ಕತ್ತಾ ಮೂಲಕ ಅವರು ಬೆಂಗಳೂರಿಗೆ ಬರ್ತಾರೆ. ಅವರ ಉದ್ದೇಶ ಇಲ್ಲಿಗೆ ಬರೋದು, ಇಲ್ಲಿ ಯಾರೂ ಅವರನ್ನು ಗುರುತಿಸೋರಿಲ್ಲ, ಯಾರೂ ಅವರನ್ನು ಕೇಳೋರಿಲ್ಲ, ಹೇಳೋರಿಲ್ಲ. ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಅವರು ಅನಾಯಾಸವಾಗಿರಬಹುದು, ಆರಾಮಾಗಿರಬಹುದು. ಹಾಗೆ ಈ ರೀತಿ ಕೊಲೆ ಸುಲಿಗೆ ಈ ರೀತಿ ಚಟುವಟಿಕೆಗಳನ್ನು ಮಾಡಿದರೂ ಕೂಡ ಏನೂ ಆಗೋದಿಲ್ಲ ಅನ್ನೋ ಒಂದು ಧೈರ್ಯ ಅವರಿಗೆ. ಹಿಂದೂ ಸಂಘಟನೆ ಕಾರ್ಯಕರ್ತ ಪುನೀತ್ ಹೇಳ್ತಾರೆ ನೋಡಿ, 25ರಿಂದ 30 ತಂಡಗಳಾಗಿ ಅವರು ವಾಸವಾಗಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿದ್ದಾರೆ ಅವರು ಏರಿಯಾಗಳಲ್ಲಿ. ಜಾಗದ ಮಾಲೀಕರು ಯಾವುದೇ ದಾಖಲೆಯನ್ನು ಪಡೆದುಕೊಳ್ತಾ ಇಲ್ಲ, ಜಾಗದ ಮಾಲೀಕರು ಏನೂ ಕೇಳ್ತಾ ಇಲ್ಲ. 25,000 ರೂಪಾಯಿ ಬಾಡಿಗೆಯನ್ನು ಪಡಿತಾ ಇದ್ದಾರೆ ಜಾಗದ ಮಾಲೀಕರು. ಯಾವುದೇ ಅಗ್ರಿಮೆಂಟ್ ಇಲ್ಲ, ಜಾಗದ ಮಾಲೀಕರಿಗೆ ಇದು ಯಾವುದೂ ಕೂಡ ಗೊತ್ತೇ ಇಲ್ಲ. ಪುನೀತ್ ಮಾತಾಡಿದ್ದಾರೆ, ಹಿಂದೂ ಸಂಘಟನೆ ಕಾರ್ಯಕರ್ತ. ಬನ್ನಿ ನೋಡೋಣ. ಸರ್, ಇಲ್ಲಿ ನೋಡಿ, ಇವಾಗ ಒಂದು 30ಕ್ಕೆ 40 ಅಡಿ ಜಾಗ. ಈ ಜಾಗಕ್ಕೆ ವೆಸ್ಟ್ ಬೆಂಗಾಲಿಂದ ಏನು ಕರ್ಕೊಂಬರ್ತಾ ಇದ್ದಾರೆ, ಅವ್ರದ್ದೊಂದು ತಂಡ ಮಾಡಿ ಕರ್ಕೊಂಬರ್ತಾರೆ. ಆ ತಂಡದವ್ರು ಬಂದ್ಬಿಟ್ಟು ಈ ಜಾಗದಲ್ಲಿ ಎಷ್ಟು ಜನರು ಇರ್ಬೋದು ಅಷ್ಟು ಜನನು ಸೇರಿಕೊಂಡು ಒಂದು 20ರಿಂದ 30 ಅಡಿ ಖಾಲಿ ಜಾಗಕ್ಕೆ ಸುಮಾರು 20ರಿಂದ 25 ಸಾವಿರ ಬಂದ್ಬಿಟ್ಟು ಪ್ರತಿ ತಿಂಗಳು ಈ ಲ್ಯಾಂಡ್ ಓನರ್ ಏನಿದ್ದಾರೆ ಆ ಲ್ಯಾಂಡ್ ಓನರ್ ತೊಗೋತಾ ಇದ್ದಾರೆ. ಆ ಥರ 20ರಿಂದ 30 ತಂಡಗಳಿದೆ ಇಲ್ಲಿ. ಅಂದರೆ ಒಂದೊಂದು ತಂಡದಲ್ಲಿ 15 ಜನ 20 ಜನ ಈ ಥರ ಇದ್ದಾರೆ. ಅಂದರೆ ಲೆಕ್ಕ ಹಾಕೊಳ್ಳಿ, ಇಲ್ಲಿ ಈ ಖಾಲಿ ಜಾಗಕ್ಕೆ ಲೀಗಲಾಗಿ ಅಗ್ರಿಮೆಂಟ್ ಇಲ್ಲ, ಲೀಗಲಾಗಿ ಬಂದವ್ರ ಹತ್ರ ಲೀಗಲಾಗಿ ಡಾಕ್ಯುಮೆಂಟ್ ಇಲ್ಲ, ಇಲೀಗಲಾಗಿ ಬಂದು ಇಲ್ಲಿ ವಾಸ ಮಾಡ್ತಿರೋರು. ಆದ್ದರಿಂದ ಒಂದು ಜಾಗದಲ್ಲಿ ಇಷ್ಟಿಷ್ಟು ಸಂಪಾದನೆ ಮಾಡ್ತಾರೆ ಇವರು. ಇದರ ಯಾವ ರೀತಿ ಅಕ್ರಮವಾಗಿ ಈ ದುಡ್ಡು ಯಾರು ತೊಗೊತಾ ಇದ್ದಾರೆ? ಲ್ಯಾಂಡ್ ಓನರ್ ಯಾರು? ಲ್ಯಾಂಡ್ ಓನರ್ಗೆ ಈ ರೀತಿ ದುಡ್ಡು ಹೋಗ್ತದೆ ಅಂತ ಹೇಳಿದ್ರೆ ಆ ದುಡ್ಡಿಂದ ಅವ್ರು ಏನು ಮಾಡ್ತಾ ಇದ್ದಾರೆ ಇದನ್ನು ತಿಳ್ಕೊಬೇಕು. ಗತಿಗೆಟ್ಟು ಭಿಕ್ಷೆ ಬೇಡ್ತಾ ಇರುವಂಥ ಬಾಂಗ್ಲಾದೇಶ ತನ್ನವರನ್ನು ಸಾಕ್ಲಿಕ್ಕಾಗದೆ ಅಥವಾ ತನ್ನವರಿಗೆ ನೆಲೆ ಕೊಡ್ಲಿಕ್ಕೆ ಸಾಧ್ಯ ಆಗದೆ ವಿಕಾರಿಗಳು ಭಾರತಕ್ಕೆ ಬಂದರೆ ಭಾರತದಲ್ಲಿ ಜೈ ಬಾಗ್ಲಾ ಅಂತೇಳಿ ಘೋಷಣೆ ಕೂಗ್ತಾರೆ. ಇವರನ್ನು ಇಲ್ಲಿ ನಾವು ಇರಿಸ್ಕೊಳ್ಬೇಕಾ? ಭಾರತ್ ಮಾತಾ ಕಿ ಜೈ ಅಂತೇಳಿ ಹೇಳಿದ್ರೆ ಜೈ ಬಾಂಗ್ಲಾ ಅಂತ ಹೇಳ್ತಾರೆ. ಇಂಥ ಹೊರಗೆಟ್ಟ ಮತಿಗೆಟ್ಟ ಇಂಥ ನಸಗುನ್ನಿ ಬಾಂಗ್ಲಾದೇಶದ ಪ್ರಜೆಗಳನ್ನು ಏನು ಮಾಡಬೇಕು? ದೇಶದ್ರೋಹಿಗಳು ಅಂಥೇಳಿ ಪರಿಗಣಿಸಿ ಇವರನ್ನು ಒದ್ದು ಒಳಗಡೆ ಹಾಕಬೇಕು. ಅಕ್ರಮ ನಿವಾಸಿಗಳನ್ನು ಮತ್ತಷ್ಟು ಎಕ್ಸ್ಪೋಸ್ ಮಾಡ್ತಾ ಇದೆ ರಿಪಬ್ಲಿಕ್ ನೋಡಿ. ಇವರ ಮನಸ್ಥಿತಿ ಅಂತದ್ದು ನೋಡಿ. ಇಲ್ಲಿ ನೆಲೆಸಿದ್ದಾರೆ, ಇಲ್ಲಿ ಊಟ ಮಾಡ್ತಾ ಇದ್ದಾರೆ, ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲವೂ ಅಕ್ರಮ. ಅದು ಇವ್ರ ಬಾಯಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನೋ ಭಾರತ್ ಮಾತಾ ಕಿ ಘೋಷಣೆ. भारत माता की क्यों जय बांग्ला बोल रहे हैं? जय भारत माता की। अब बोलो भारत माता की। अच्छा लग रहा है क्या? जेसीबी वाला भारत माता की बोलो, भारत माता की। भारत माता की क्यों जय बांग्ला बोल रहे हैं? जय भारत माता की। अब बोलो भारत माता की। अच्छा लग रहा है क्या? जेसीबी वाला भारत माता की बोलो, भारत माता की। ಈ ಬಿಕಾರಿ ಲೇಡಿಗೆ ಕರ್ನಾಟಕ ಬೇರೆ ಕೇಡು. ಬಾಂಗ್ಲಾದೇಶದಿಂದ ಕದ್ದು ಮುಚ್ಚಿ ಕಳ್ಳರ ಹಾಗೆ ಬಂದು ಒಳಗಡೆ ಬಂದು ಇಲ್ಲೆಲ್ಲೋ ನಿಂತು
ಈ ಬಿಕಾರಿ ರಾಷ್ಟ್ರ ಬಾಂಗ್ಲಾದೇಶದಿಂದ ಬಂದಿರುವಂಥ ಈ ಬಿಕಾರಿ ಲೇಡಿ ಬಾಂಗ್ಲಾಕ್ಕೆ ಜೈ ಅಂತ ಹೇಳ್ತಾಳೆ. ಇವಳನ್ನ ಏನು ಮಾಡಬೇಕು? ದೇಶ ದ್ರೋಹಿ ಅಂತೇಳಿ ಪರಿಗಣಿಸಬೇಕು. ಇವಳನ್ನ ಒದ್ದು ಒಳಗಡೆ ಹಾಕಬೇಕು. ಅವರಿರುವ ನೆಲೆಗಳನ್ನೆಲ್ಲ JCB ಮೂಲಕ ಎಲ್ಲ ಕೆಡವು ಹಾಕಬೇಕು, ವಾಪಸ್ ಕಳಿಸ್ಕೊಡ್ಬೇಕು. ಇವರನ್ನ ತಿನ್ನಕ್ಕನ್ನ ಇಲ್ಲ ಬಾಂಗ್ಲಾದೇಶದಲ್ಲಿ, ಭಿಕ್ಷೆ ಬೇಡ್ತಾ ಇದೆ ಬೇರೆ ರಾಷ್ಟ್ರಗಳ ಮುಂದೆ ಕೈ ಒಡ್ಡಿ. ಅಂಥ ನೀಚ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು ಕೂಡ ಭಾರತ. ಕೇವಲ ಕಿಂಚಿತ್ತೂ ಕೂಡ ಒಂದು ಋಣ ಇಲ್ಲದೆ ಬಾಂಗ್ಲಾದೇಶ ಇವತ್ತು ಹಿಂದೂಗಳ ನರಮೇಧವನ್ನು ಮಾಡ್ತಾ ಇದೆ, ಕೃಷ್ಣ ಮಂದಿರಗಳನ್ನು ಧ್ವಂಸ ಮಾಡ್ತಾ ಇದೆ, ಕಂಡಲ್ಲಿ ಹಿಂದೂಗಳನ್ನು ಬೆಂಕಿ ಹಚ್ಚಿ ಕೊಂದು ಹಾಕ್ತಾ ಇದ್ದಾರೆ, ಹತ್ಯೆ ಮಾಡ್ತಾ ಇದ್ದಾರೆ. ನುಸುಳುಕೋರರ ವಿರುದ್ಧ ರಿಪಬ್ಲಿಕನ್ ಮಹಾ ಸಮರವನ್ನು ಸಾರಿದೆ. ರಾಜಧಾನಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಮಹಾ ಬೇಟೆ. ಆಧಾರ್ ಕಾರ್ಡ್, ಜನನ ಪ್ರಮಾಣ ಪತ್ರ ಎಲ್ಲವೂ ಕೂಡ ಫೇಕ್, ಪ್ರತಿಯೊಂದು ಫೇಕ್. ಯಾವ ಆಧಾರ್ ಕಾರ್ಡ್ ನಂಬರ್ಗೂ OTP ಬರಲ್ಲ, ಎಲ್ಲವೂ ಫೇಕ್. ಬರ್ತ್ ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡಿದರೆ ಮಾಹಿತಿನೇ ಇಲ್ಲ, ಎಲ್ಲಿ ಈತ ಹುಟ್ಟದ, ಎಲ್ಲಿಂದ ಬಂದ ಅಂತ ಹೇಳಿ. ರಿಪಬ್ಲಿಕ್ ಕನ್ನಡ ಇಂಥ ದೇಶದ್ರೋಹಿಗಳ ವಿರುದ್ಧ ಸಮರವನ್ನು ಸಾರಿದೆ. 2.0 ರಿಪಬ್ಲಿಕ್ ಕನ್ನಡದ ಬಾಂಗ್ಲಾ ಬೇಟೆ 2.0 ಕಾರ್ಯಾಚರಣೆ ಮೂಲಕ ಇವರ್ ಎಲ್ಲ 4.0 ನಾವು 1ರಿಂದ ಶುರು ಮಾಡಿ ಈಗ 4.0 ರಿಪಬ್ಲಿಕ್ ಕನ್ನಡದ ಈ ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್, ಆ ಮೂಲಕ ನಾವು ಇವರ ಜನ್ಮ ಜಾಲಾಡ್ತಾ ಇದ್ದೀವಿ, ಇವರ ನೆಲೆಗಳನ್ನ ಭೇದಿಸ್ತಾ ಇದ್ದೀವಿ, ಇವರೆಷ್ಟು ಮಾರಕ ದೇಶಕ್ಕೆ ಅನ್ನೋದನ್ನ ಜನರ ಮುಂದೆ ತಿಳಿಸ್ತಾ ಇದ್ದೀವಿ. ಸರ್ಕಾರ ಏನ್ ಮಾಡುತ್ತೆ ಕಾದು ನೋಡಬೇಕು. ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಎಸ್, ಈಗಾಗಲೇ ಏನು ಅಕ್ರಮ ದೇಶಿಗರ ಒಂದು ಅಭಿಯಾನ ಏನು ಶುರು ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಸದ್ಯದ ಮಟ್ಟಿಗೆ ಆನೇಕಲ್ನ ಗೋರೇನಹಳ್ಳಿ ಬಳಿ ನಾವಿದ್ದೀವಿ. ಇಲ್ಲಿ ಹೆಚ್ಚು ಕಡಿಮೆ ಒಂದು 100ರಿಂದ 150 ಜನ ಈ ಒಂದು ಭಾಗದಲ್ಲಿ ನೆಲೆಸಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ, ಈ ಗೋರೇನಹಳ್ಳಿಯ ಆನೇಕಲ್ ಹೊರಭಾಗದಲ್ಲಿರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಗುಜರಿಯನ್ನ ಕಲೆಕ್ಟ್ ಮಾಡುವಂತಹ ಒಂದು ಕೆಲಸಗಳನ್ನು ಮತ್ತೆ ಇನ್ನಿತರ ಏನು ಕೆಲಸಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಇಲ್ಲಿ ನಡೀತಾ ಇದೆ. ಈಗಾಗಲೇ ಈ ಒಂದು ಭಾಗದಲ್ಲಿ ಅಂದರೆ ಅವರು ಹೇಳುವಂತಹ ಒಂದು ಪ್ರಕಾರ ಹೆಚ್ಚು ಕಡಿಮೆ ಒಂದು 2ರಿಂದ 3 ತಿಂಗಳಿಂದ ಈ ಒಂದು ಭಾಗಕ್ಕೆ ಬಂದು ನಾವು ನೆಲೆಸಿದ್ದೀವಿ, ನಮಗೆ ಕೆಲಸ ಇಲ್ಲ ಅನ್ನುವಂತಹ ಒಂದು ಕಾರಣವನ್ನು ಕೂಡ ನೀಡ್ತಾ ಇದ್ದಾರೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ಯಾವ ಮಟ್ಟಕ್ಕೆ ಗುಡಿಸಲುಗಳನ್ನು ನಿರ್ಮಾಣ ಮಾಡಿ ಅವರೊಂದು ಜೀವನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಇರುವಂತಹ ಅಂದರೆ ಸುತ್ತಮುತ್ತ ಇರುವಂತಹ ಕಸ ಮತ್ತು ಇನ್ನಿತರ ಗುಜರಿಗಳೇನಿದೆ ಅದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿ ನಂತರ ಇಲ್ಲಿ ಶೇಖರಣೆ ಮಾಡಿ ಇದು ಮಾಡುವಂಥದ್ದು. ಈಗಾಗಲೇ ಸಾಕಷ್ಟು ಜನ ಈಗಾಗಲೇ ನೀವು ನೋಡ್ತಾ ಇರಬಹುದು. आपका क्या नाम क्या है? फरीदा शेख। किधर से? देश থেকে कोलकाता। ಏಕೆ ಎಸ್, ಇವರು ಕೋಲ್ಕತ್ತಾ ಅಂತ ಹೇಳ್ಕೊಳ್ತಾ ಇರುವಂಥದ್ದು. ಇನ್ನು ಇವರ ಆಧಾರ್ ಕಾರ್ಡ್ ಆಗಿರಬಹುದು ಮತ್ತು ಇನ್ನಿತರ ಡಾಕ್ಯುಮೆಂಟ್ಸ್ಗಳೇನಿದೆ ಅಂದರೆ ಬರ್ತ್ ಸರ್ಟಿಫಿಕೇಟ್ಗಳೇನಿದೆ ಅದೆಲ್ಲವೂ ಕೂಡ ಫೇಕ್ ಅಂತ ಗೊತ್ತಾಗ್ತದೆ. ಯಾಕಂದರೆ ಯಾವುದೇ ಒಂದು ಆಧಾರ್ ಕಾರ್ಡಲ್ಲಿ ನಂಬರ್ಗಳನ್ನು ಇದು ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅದಕ್ಕೆ OTPಗಳು ಕೂಡ ಹೋಗುತ್ತೆ. ಮತ್ತು ಬರ್ತ್ ಸರ್ಟಿಫಿಕೇಟ್ ಏನು ಒರಿಜಿನಲ್ ಅಂತ ಏನು ತೋರಿಸಲಾಗ್ತಾ ಇದೆ, ಆ ಬರ್ತ್ ಸರ್ಟಿಫಿಕೇಟ್ಗಳನ್ನು ಸ್ಕ್ಯಾನ್ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಅದರಲ್ಲಿ ಸಿಗ್ತಲ್ಲ. ಅಂದರೆ ಇದೆಲ್ಲವೂ ಕೂಡ ಕಲರ್ ಪ್ರಿಂಟೆಡ್ ಏನು ವೋಟರ್ ID ಆಗಿರಬಹುದು, ಆಧಾರ್ ಕಾರ್ಡ್ ಆಗಿರಬಹುದು, ಅದೆಲ್ಲವೂ ಕೂಡ ನಕಲಿ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಮತ್ತು ಈ ಒಂದು ಭಾಗದಲ್ಲಿ ಈಗ ಹಿಂದೂ ಸಂಘಟನೆಗಳೇನಿದೆ ಆ ಹಿಂದೂ ಸಂಘಟನೆಗಳು ಕೂಡ ಇಲ್ಲಿಗೆ ಬಂದು ಒಂದು ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಯಾರ ಬಳಿಯೂ ಕೂಡ ನಿಖರವಾದಂತಹ ಒಂದು ಮಾಹಿತಿ ಇಲ್ಲ. ಆಧಾರ್ ಕಾರ್ಡಲ್ಲಿ ನಂಬರ್ಗಳನ್ನು ಒತ್ತಿದಂತಹ ಸಂದರ್ಭದಲ್ಲಿ ಆ ಆಧಾರ್ ಕಾರ್ಡಿಗೆ OTP ಕೂಡ ಹೋಗದೇ ಇರುವಂಥದ್ದು. ಅಂದರೆ ಇದೆಲ್ಲವೂ ಕೂಡ ಫೇಕ್ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇದೆ. ಮತ್ತು ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಒಂದು ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಏನು ಕಾರ್ಯಕರ್ತರೇನಿದ್ದಾರೆ ಅವರು ಕೂಡ ಈ ಒಂದು ಭಾಗದಲ್ಲಿ ಅಂದರೆ ಈ ಒಂದು ಜನರ ಬಳಿ ಇರುವಂತಹ ಡಾಕ್ಯುಮೆಂಟ್ಸ್ಗಳನ್ನು ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಅವರು ಹೇಳುವಂತಹ ಪ್ರಕಾರ ಇಲ್ಲಿನ ಅಂದರೆ ಕಾಂಗ್ರೆಸ್ನ ಒಬ್ಬ ಮುಖಂಡರೇನಿದ್ದಾರೆ ಅವರೇ ಖುದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅವರಿಗೆ ಒಂದು ವಿಚಾರವನ್ನು ಮುಟ್ಟಿಸಿದ್ದಾರೆ. ಇಲ್ಲಿ ಬಾಂಗ್ಲಾದೇಶಿಗರು ಅಕ್ರಮವಾಗಿ ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೆ ಮತ್ತು ಅವರನ್ನು ತೆರವುಗೊಳಿಸಿ ಅಂತ ಹೇಳಿ ಅವರಿಗೆ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಅವರ ಬಳಿ ಹೇಳ್ಕೊಂಡಿರುವಂಥದ್ದು. ಹೀಗಾಗಿ ಸದ್ಯ ಪಾನ್ ಕಾರ್ಡ್ ಆಗಿರಬಹುದು, ಬರ್ತ್ ಸರ್ಟಿಫಿಕೇಟ್ ಆಗಿರಬಹುದು, ಅದೆಲ್ಲವನ್ನು ಕೂಡ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸಗಳನ್ನು ಮಾಡಿ ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಕ್ಯಾಮ್ರಾಮನ್ ಮಂಜು ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ.
ಬಾಂಗ್ಲಾದೇಶದಿಂದ ನುಸುಳಿಕೊಂಡು ಬಂದಂಥ ಇಂಥ ಅಕ್ರಮ ಬಾಂಗ್ಲಾದೇಶದ ಪ್ರಜೆಗಳು ಕೆಲವು ಸೂಕ್ಷ್ಮ ಜಾಗಗಳಲ್ಲಿ ಠಿಕಾಣಿ ಹೂಡಿದ್ದಾರೆ, ಬಿಡಾರಗಳನ್ನು ಮಾಡಿಕೊಂಡಿದ್ದಾರೆ. ನರಪಿಳ್ಳೆಯೂ ಕೂಡ ಸುಳಿಯದಂತಹ ಜಾಗದಲ್ಲಿ ರಾಜಾರೋಷವಾಗಿ ಬಿಂದಾಸಾಗಿ ಇವರು ಬದುಕನ್ನು ಸಾಗಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಅಂಥ ಜಾಗಕ್ಕೆ ಹೋಗಿ ಇವರನ್ನು ಐಡೆಂಟಿಫೈ ಮಾಡಿ ಇವರ ಬಾಂಗ್ಲಾದೇಶದ ಈ ನುಸುಳುಕೊಂಡು ಬಂದ ಇವರ ಬದುಕನ್ನು ಅನಾವರಣ ಮಾಡಿದೆ. ಇವರೆಷ್ಟು ಅಕ್ರಮವಾಗಿ ಬಂದಿದ್ದಾರೆ, ಇವರೆಷ್ಟು ಮಾರಕ ದೇಶಕ್ಕನ್ನೋದನ್ನು ಹೇಳಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ. ಕೋಗಿಲು ಲೇಔಟ್ನಲ್ಲಿ ಶುರುವಾದ ಅಕ್ರಮದ ಜಾಲ ಇಡೀ ರಾಜಧಾನಿಯನ್ನೇ ಆವರಿಸಿಕೊಂಡಿರೋದು ಒಂದೊಂದಾಗಿ ಬಟಾಬಯಲಾಗ್ತಿವೆ. ಥಣಿ ಸಂದ್ರದಲ್ಲಿ ಅಕ್ರಮದ ಕೋಟೆ ಛಿದ್ರ ಮಾಡಿರುವಂತಹ ರಿಪಬ್ಲಿಕ್ ಕನ್ನಡ ಮತ್ತೊಂದು ನುಸುಳುಕೋಟೆಗೆ ನುಗ್ಗಿ ಮಿನಿ ಬಾಂಗ್ಲಾದೇಶವನ್ನೇ ಪತ್ತೆ ಮಾಡಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಪೋಸ್. ಆನೇಕಲ್ನಲ್ಲಿ ಪತ್ತೆಯಾಯಿತು ಮಿನಿ ಬಾಂಗ್ಲಾದೇಶ. ಎಲ್ಲಿ ನೋಡಿದ್ರು ಶೆಡ್. 2.5 ಎಕರೆಯಲ್ಲಿ ಹರಡಿಕೊಂಡಿರುವಂತಹ ರಾಶಿ ಗುಜರಿ ಸಾಮಗ್ರಿ, ಡಕೋಟಾ ಆಟೋಗಳು. ಇದ್ಯಾವುದೋ ಬಿಬಿಎಂಪಿ ಕಸ ವಿಲೇವಾರಿ ಮಾಡುವಂತಹ ಘಟಕವಲ್ಲ. ಬದಲಾಗಿ ಆನೇಕಲ್ನ ಗೌರೇನಹಳ್ಳಿಯಲ್ಲಿ ಅಕ್ರಮವಾಗಿ ವಾಸ ಮಾಡುತ್ತಿರುವಂತಹ ಬಾಂಗ್ಲಾದೇಶಿಗರು. ಸ್ಥಳೀಯರ ಜೊತೆ ನುಗ್ಗಿದ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾಗೆ ಕಾಣಿಸಿದ್ದು ಈ ವಿಶಾಲವಾದ ಶೆಡ್ಗಳ ಸಾಲು. ಶೆಡ್ಗಳಿಗೆ ಎಂಟ್ರಿ ಆಗ್ತಿದ್ದಂಗೆ ಸಿಕ್ಕಿದ್ದು ಅಮೀನ್ ಅಲಿ ಲಷ್ಕರ್. ನೀವು ಎಲ್ಲಿಯವರಪ್ಪ ಅಂತ ಕೇಳಿದ್ರೆ ಆಧಾರ್ ಕಾರ್ಡ್, ವೋಟರ್ ಐಡಿ ಕಾರ್ಡ್ ಕೇಳಿದ್ವಿ. ಆಗ ಬಯಲಾಯಿತು ಅಮೀನ್ ಅಲಿ ಅಸಲಿ ಮುಖವಾಡ. ವೋಟರ್ ಐಡಿಯಲ್ಲೊಂದು ಹುಟ್ಟಿದ ದಿನಾಂಕ, ಆಧಾರ್ ಕಾರ್ಡ್ನಲ್ಲೊಂದು ಹುಟ್ಟಿದ ದಿನಾಂಕ. ಇನ್ನೂ ಕೂಡ ಆಳಕ್ಕಿಳಿದು ಆಧಾರ್ ಕಾರ್ಡ್ ನಂಬರ್ ಚೆಕ್ ಮಾಡಿದ್ರೆ ಯಾವುದೇ OTP ಹೋಗಲಿಲ್ಲ. 2014ರಲ್ಲಿ ಮಾಡಿಸಿದಂತಹ ಕಲರ್ ಆಧಾರ್ ಕಾರ್ಡ್ ಫೇಕ್ ಅನ್ನೋದು ಬಟಾಬಯಲಾಗಿತ್ತು. ಅಲ್ಲೇ ಜನನ ಪ್ರಮಾಣ ಪತ್ರದ QR ಕೋಡ್ ಚೆಕ್ ಮಾಡಿದ್ರೆ ಎರರ್ ಅಂತ ಬರ್ತಾ ಇದೆ. ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಇದರಿಂದ ಗೊತ್ತಾಗುತ್ತೆ ಇದೆಲ್ಲವೂ ಕೂಡ ಫೇಕ್ ಅಂತ. ಸೀಸ್ ಆದ 30ಕ್ಕೂ ಹೆಚ್ಚು ಆಟೋಗಳು ಪತ್ತೆ. ನಂಬರ್ ಪ್ಲೇಟ್ ಇಲ್ಲ, ಯಾವುದೇ ದಾಖಲೆಗಳಿಲ್ಲ. ಅಕ್ರಮದ ಕೋಟೆಯಲ್ಲಿ ಸೀಸಾದ 30ಕ್ಕೂ ಹೆಚ್ಚು ಆಟೋಗಳಿವೆ. ಈ ಡಕೋಟಾ ಆಟೋಗಳಿಗೆ ನಂಬರ್ ಪ್ಲೇಟ್ ಇಲ್ಲ, ಯಾವುದೇ ದಾಖಲೆಗಳು ಕೂಡ ಇಲ್ಲ, ಇನ್ಸೂರೆನ್ಸ್ ಮೊದಲೇ ಇಲ್ಲ, ಫಿಟ್ನೆಸ್ ಸರ್ಟಿಫಿಕೇಟ್ ಕೇಳಲೇಬೇಡಿ. ಏನೂ ಇಲ್ಲದ ಅಸ್ಥಿ ಪಂಜರದಂತಹ ಆಟೋಗಳಲ್ಲೇ ಓಡಾಡ್ತಾರೆ ಈ ಅಕ್ರಮ ನುಸುಳುಕೋರರು. ಇಲ್ಲಿ RTO ಡಿಪಾರ್ಟ್ಮೆಂಟ್, ನಾನು ಆಟೋ ಡ್ರೈವರ್ ಆಗಿ ಒಂದು ಮಾತು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಗಾಡಿ ಬಗ್ಗೆ ನೀವು ಇನ್ಫಾರ್ಮ್ ಹಾಕಿಲ್ಲ, RTO ಡಾಕ್ಯುಮೆಂಟ್ಸ್ ಇಲ್ಲ, ಮತ್ತು RC ಇಲ್ಲ, ಇದಿಲ್ಲ ಅಂತ ಎಲ್ಲನೂ ರೋಡಿಗೆ ಇರೋದು ಇವತ್ತು ಇದು ಮಾಡ್ತಾ ಇದ್ದೀರಾ. ಯೂನಿಫಾರ್ಮ್ ಇಲ್ಲ, ಮತ್ತು RTO ಇದಿಲ್ಲ, ಇದು RC ಇಲ್ಲ, ಮತ್ತು ಡಾಕ್ಯುಮೆಂಟ್ಸ್ ಇಲ್ಲ, ಬ್ಯಾಡ್ಜ್ ಇಲ್ಲ ಅಂತ ಎಲ್ಲ ತನಿಖೆ ಮಾಡ್ತಾ ಇದ್ದೀರಲ್ವ. ಇವತ್ತು ಬಾಂಗ್ಲಾದೇಶ ಬಂದಂಥ ವಲಸಿಗಾರರು ಇಲ್ಲಿ ಹತ್ತತ್ರ ಒಂದು 30 ಗಾಡಿಗಳಿದ್ದಾವೆ. ಒಂದಲ್ಲ ಎರಡಲ್ಲ 30 ಗಾಡಿ. ಯಾವುದೇ ಗಾಡಿಗೂ ಡಾಕ್ಯುಮೆಂಟ್ಸ್ ಇಲ್ಲ, ಯಾವುದೇ ಗಾಡಿಗೆ ಇನ್ಸೂರೆನ್ಸ್ ಇಲ್ಲ, ಯಾವುದೇ ಗಾಡಿಗೆ FC ಇಲ್ಲ. ಇದನ್ನು ಯಾವ ರೀತಿಯಲ್ಲಿ ನೀವು ರೋಡಿಗೆ ಬಿಡ್ತಾ ಇದ್ದೀರ ಅಂತ ಅರ್ಥ ಆಗ್ತಾ ಇಲ್ಲ. ಪ್ರತಿಯೊಂದು ಡ್ರೈವರ್ಗಳಿಗೂ ವಿಪರೀತವಾಗಿ ಚೆಕಿಂಗ್ ಮಾಡ್ತಾ ಇದ್ದೀರಾ, ವಿಪರೀತವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಪರ್ಫೆಕ್ಟಾಗಿರಬೇಕು ಅಂತ ಹೇಳ್ತಾ ಇದ್ದೀರಾ. ಪರ್ಫೆಕ್ಟಾಗಿ ಓಡಿಸ್ತಾ ಇರೋರು ನೀವು ಇದು ಮಾಡ್ತಾ ಇದ್ದೀರಾ. ಇಲ್ಲಿ ನೋಡಿದ್ರೆ 30 ಗಾಡಿಗಳು, ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ, ಏನಿಲ್ಲ. ಇದು ಯಾವ ಮಟ್ಟಿಗೆ ನೀವು ತನಿಖೆ ಮಾಡ್ತಾ ಇದ್ದೀರಾ ಅಂತ ನಾವು RTO ಡಿಪಾರ್ಟ್ಮೆಂಟ್ಗೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ನುಸುಳುಕೋರರಿಗೆ ಬೃಹಜ್ಯೋತಿ ಭಾಗ್ಯ. ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ಯಾರಾದ್ರೂ ಮನೆ ಕಟ್ಕೊಂಡು ನಾವು ಜೀವನ ಮಾಡೋಣ ಅಂತೇಳಿ ಮನೆ ಕಟ್ಟಿ ಏನು ಬೆಸ್ಕಾಮಲ್ಲಿ ಮೀಟ್ರ್ ಬೇಕು ಅಂತ ಕೇಳಿದ್ರೆ ಇದೇ ಕರ್ನಾಟಕ ಸರ್ಕಾರ CC ಬೇಕು, OC ಬೇಕು, ಆಕ್ಯುಪೇಷನ್ಸಿ ಸರ್ಟಿಫಿಕೇಟ್ ಬೇಕು, ಆಗ ಮಾತ್ರ ನಿಮಗೆ ನಾವು ಮೀಟ್ರ್ ಕೊಡ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ನೋಡಿ ಎಷ್ಟು ಇದಿದೆ ಅಂತ ಹೇಳಿದ್ರೆ ಬಾಂಗ್ಲಾದೇಶಿಗಳೇ ಇರ್ತಕ್ಕಂಥ ಒಂದು ಅಡ್ಡೆ ಅಂತೇಳಿ ಇವತ್ತೇನು ನಾವೆಲ್ಲ ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಇವ್ರಿಗೆ ಗೃಹ ಜ್ಯೋತಿಯ ಒಂದು ಮೀಟ್ರನ್ನ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಏನು ಈ ಭೂ ಮಾಲೀಕ ಇದ್ದಾನೆ ಅವನ ಹೆಸರಲ್ಲಿ ಈ ಥರ ತೆರೆದ ಒಂದು ಪ್ರದೇಶದಲ್ಲಿ ಮೀಟ್ರನ್ನು ಇಟ್ಟು
ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಸುಮಾರು ಮನೆಗಳಿಗೆ ಕರೆಂಟನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಂದರೆ ಇವತ್ತು ನುಸುಳುಕೋರರಿಗೆ ಇರ್ತಕ್ಕಂಥ ಸವಲತ್ತುಗಳು ನಮ್ಮ ಈ ಏನು ಕರ್ನಾಟಕದ ಕನ್ನಡಿಗರಿಗೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿಯಾಗಿರ್ತಕ್ಕಂಥದ್ದು. ಬಾಂಗ್ಲಾದೇಶಿಗರ ಶೆಡ್ಗಳಲ್ಲಿ ಸ್ನೇಕ್ ಡ್ಯಾಗರ್ ಪತ್ತೆ. ಅಲ್ಲದೆ ನುಸುಳುಕೋರರ ಅಡಿಯಲ್ಲಿ ಸ್ನೇಕ್ ಡ್ಯಾಗರ್ ಪತ್ತೆಯಾಗಿದೆ. ಇದು ಹಲ್ಲೆ ಮಾಡಲು ಮತ್ತು ಕೊಲ್ಲಲು ಬಳಸಲಾಗುತ್ತೆ. ಇಂತಹ ಆಯುಧ ಶೆಡ್ಗಳಲ್ಲಿ ಇಟ್ಟುಕೊಂಡಿದ್ದು ಯಾಕೆ ಎಂಬುದರ ಬಗ್ಗೆ ತನಿಖೆಯಾಗಬೇಕಾಗಿದೆ. ರಿಪಬ್ಲಿಕ್ ಕನ್ನಡ ಬಾಂಗ್ಲಾದೇಶಿಗರ ವಿರುದ್ಧ ಸಮರವನ್ನ ಸಾರಿದೆ. ಸರ್ಕಾರ ಕೂಡಲೇ ಒತ್ತುವರಿದಾರರನ್ನ ತೆರವು ಮಾಡಬೇಕಾಗಿದೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಪ್ರಮೇಶ್. ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ಗೆ ವ್ಯಾಪಕ ಮೆಚ್ಚುಗೆ ಇದೀಗ ಹರಿದು ಬರ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ವೀಕ್ಷಕರಿಂದ ಶ್ಲಾಘನೆ ಕೂಡ ವ್ಯಕ್ತವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ವಾಹಿನಿಯಿಂದ ಅತ್ಯುತ್ತಮ ಕಾರ್ಯ ಅಂತ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಕ್ರಮ ವಾಸಿಗಳ ಎಕ್ಸ್ಪೋಸ್ ಮಾಡ್ತಾ ಇರುವಂಥ ರಿಪಬ್ಲಿಕ್ ಕನ್ನಡ ದೇಶ ಮೊದಲು ರಾಜ್ಯ ಮೊದಲು ರಿಪಬ್ಲಿಕ್ ಕನ್ನಡದ ಧ್ಯೇಯ. ಎಲ್ಲೆಲ್ಲೂ ಇದೀಗ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕ ವಲಯದಲ್ಲೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಮಹಾಪೂರ್ವವೇ ಹರಿದು ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ರಿಪಬ್ಲಿಕ್ ಕನ್ನಡದ ವರದಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಕಳೆದ 3-4 ದಿನಗಳಿಂದ ಈ ಅಕ್ರಮ ಬಾಂಗ್ಲಾದೇಶ ನುಸುಳುಕೋರರ ವಿರುದ್ಧ ಸಮರ ಸಾರಿತ್ತು. ಈಗ ಈ ವರದಿಗೆ ರಾಜ್ಯಾದ್ಯಂತ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅಗ್ನಿ ಅವಘಡದಲ್ಲೂ ಕೂಡ ಬೈತಾ ಇದೆ ರಾಜಕೀಯ ಬೇಳೆ. ರಾಜಕೀಯದ ಬೆಂಕಿ ಕುಂಡದಲ್ಲಿ ಉರಿತಾ ಬಡವರ ಮನೆ. ಶಾಸಕ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಈ ರೀತಿಯಾಗಿ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದೆ. ಕೂಲಿನಗರದ ಮೇಲಿದ್ದ ಬಿಜೆಪಿ ಶಾಸಕ ಮುನಿರತ್ನ ಅವರ ಕಣ್ಣು. ಸ್ಲಂ ಬೋರ್ಡ್ನಲ್ಲಿ ಸೈಟ್ ನೀಡಲು ಸಿದ್ಧತೆ ನಡೆಸಿದ್ದ ಸರ್ಕಾರ ಕೂಲಿನಗರದ ಗಲ್ಲಿಯಲ್ಲೇ ಉಳಿದುಕೊಂಡಿದ್ದಂಥ ನೂರಾರು ಜನ ತಾನೇ ಜಾಗ ಖಾಲಿ ಮಾಡಿಸಲು ಮುಂದಾಗಿದ್ರ ಮುನಿರತ್ನ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಶಾಸಕ ಮುನಿರತ್ನ ಬೆಂಬಲಿಗರೇ ಬೆಂಕಿ ಹಾಕಿರುವಂತ ಆರೋಪ ಕೇಳಿಬರ್ತಾ ಇದೆ. ಶಾಸಕರ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇರೋದು. ಅಗ್ನಿ ಅನಾಹುತದಲ್ಲಿ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಂಡ್ರ ಅನ್ನೋ ಪ್ರಶ್ನೆ. ಸ್ಲಂಗೆ ಬೆಂಕಿ ಇಟ್ರ ಶಾಸಕ ಮುನಿರತ್ನ ಅವರ ಬೆಂಬಲಿಗರು. ಕೂಲಿನಗರದಲ್ಲಿ ಬೀದಿಗೆ ಬಿದ್ದ ಬಡವರ ಬದುಕು. ಘಟನಾ ಸ್ಥಳಕ್ಕೆ ಪಶ್ಚಿಮ ವಲಯ ಆಯುಕ್ತರು ಭೇಟಿಯನ್ನು ಕೊಟ್ಟಿದ್ದಾರೆ. ಸುಟ್ಟಿರುವ ಮನೆಗಳನ್ನು ಪರಿಶೀಲಿಸಿದ್ದಾರೆ ಕೆವಿ ರಾಜೇಂದ್ರ. ಸಮುದಾಯ ಭವನಗಳಲ್ಲಿ ತಾತ್ಕಾಲಿಕವಾಗಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಜಿಬಿಯಿಂದ ತಾತ್ಕಾಲಿಕವಾಗಿ ಊಟ ಮತ್ತು ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಜಿಬಿಯಿಂದ ಈಗ ತಾತ್ಕಾಲಿಕವಾಗಿ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ತಾತ್ಕಾಲಿಕವಾಗಿ ಊಟ ಮತ್ತು ನೀರಿನ ವ್ಯವಸ್ಥೆಯನ್ನು ಈಗ ಕಲ್ಪಿಸಲಾಗಿದೆ. ಮೊನ್ನೆ ರಾತ್ರಿ 2 ಗಂಟೆಗೆ ಸ್ಪಾಂಜ್ ಅವ್ರ ಮನೆ ಒಳಗಡೆ ಏನೋ ಸ್ಪಾಂಜ್ ಅದನ್ನು ಕೆಲಸ ಮಾಡ್ತಾರೆ ಪ್ಯಾಕೇಜು. ಅಲ್ಲಿ ರಾತ್ರಿ 2 ಗಂಟೆಗೆ ಅಚಾನಕ್ಕಾಗಿ ಬೆಂಕಿ ಬಿದ್ದಿದೆ ಅಂತ ಒಂದು ಗಮನಕ್ಕೆ ಬಂದಿದೆ. ಅದರೊಳಗಡೆ ಒಂದು 3 ಮನೆಗಳಲ್ಲಿ ಭಾಳಷ್ಟು ಡ್ಯಾಮೇಜ್ ಆಗಿರೋದು ಮತ್ತು ರೂಫ್ ಮೇಲೆ ಇಟ್ಟಿರೋ ಸ್ಪಾಂಜ್ಗೆಲ್ಲ ಬೆಂಕಿ ಬಿದ್ದಿದ್ದರಿಂದ ರೂಫ್ ಎಲ್ಲ ಡ್ಯಾಮೇಜ್ ಆಗಿದೆ. ಬೇರೆಯವ್ರದ್ದೆಲ್ಲ ಒಂದು ಸ್ವಲ್ಪ ಜನಜೀವನ ಅಸ್ತ ಆಗಿರೋದು ಕಂಡುಬರುತ್ತೆ. ಇದು ಒಂದು ಸ್ಲಮ್ ಬೋರ್ಡ್ನ ಒಂದು ನೋಟಿಫೈಡ್ ಸ್ಲಮ್ ಆಗಿದೆ ಮತ್ತು ಅವರೆಲ್ಲರೂ ಭಾಳ ವರ್ಷಗಳಿಂದ ಇಲ್ಲಿದ್ದಾರೆ. ಅವ್ರಿಗೇನು ಕೆಲವೊಬ್ಬರಿಗೆ ಇರೋದಕ್ಕೆ ವ್ಯವಸ್ಥೆ ಏನಾಗಿದೆ ಮತ್ತು ಅವರಿಗೆ ಇಮಿಡಿಯೇಟಾಗಿ ಅವರ ಮನೆಯೆಲ್ಲ ರಿಪೇರಿ ಮಾಡ್ಕೊಳೋದಕ್ಕೆ ಯಾವ್ಯಾವ ರೀತಿ ಪರಿಹಾರವನ್ನು ಇದರ ನಮ್ಮ ಬ್ಯಾಂಗ್ಳೂರು ವೆಸ್ಟ್ ಸಿಟಿ ಕಾರ್ಪೊರೇಷನಿಂದ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಏನೇನು ಕೊಡಿಸೋದಕ್ಕೆ ಸಹಾಯ ಮಾಡೋಕ್ಕಾಗುತ್ತೆ ಇಮಿಡಿಯೇಟ್ಲಿ ಅದನ್ನು ನಾವು ಮಾಡಿಸೋದು ವ್ಯವಸ್ಥೆ ಮಾಡ್ತೀವಿ. ತಾತ್ಕಾಲಿಕವಾಗಿ ಅವ್ರಿಗೆ ಇರೋದಕ್ಕೆ ನಮ್ಮ ಸಮುದಾಯ ಭವನಗಳು ಹತ್ತತ್ರದಲ್ಲಿ ಯಾವುದ್ಯಾವುದಿದೆ ಅವನ್ನೆಲ್ಲವನ್ನು ಓಪನ್ ಮಾಡಿ ಕೊಡೋದು ಮತ್ತು ಅವ್ರಿಗೆ ಇಮಿಡಿಯೇಟಾಗಿ ರಿಲೀಫಿಗೆ ಅವರಿಗೆ ನೀರು ಮತ್ತು ಊಟಕ್ಕೆ ಏನು ವ್ಯವಸ್ಥೆ ಬೇಕು 3 ಫ್ಯಾಮಿಲಿ ಅಟ್ಲೀಸ್ಟ್ ಅವ್ರ ಒಳಗಡೆ ಇರೋಕ್ಕಾಗಲ್ಲ ಅವ್ರಿಗೆ ಇಮಿಡಿಯೇಟ್ಲಿ ನಾವು ಬ್ಯಾಂಗ್ಳೂರು ವೆಸ್ಟ್ ಸಿಟಿ ಕಾರ್ಪೊರೇಷನ್ ವತಿಯಿಂದ ನಾವು ಮಾಡೋದಕ್ಕೆ ಅರೇಂಜ್ ಮಾಡ್ತೀವಿ. ಈಗ ಒಂದು ನಮ್ಮಲ್ಲಿ ನಮ್ಮ ಗಮನಕ್ಕೆ ಬರೋದು ಎಲ್ಲ ಸ್ಲಮ್ ನಾವು ಈಗ ಹೊಸದಾಗಿ ಕಾರ್ಪೊರೇಷನ್ ಆದ ನಂತರ ನಾವು ಈಗ ಸ್ಲಮ್ ಬೋರ್ಡ್ ಅವರ ಜೊತೆಗೂ ಕೂಡ ನಮ್ಮಲ್ಲಿ ನಿಯರ್ಲಿ ಒಂದು 25ಗಿಂತನೂ ಜಾಸ್ತಿ ಇರೋ ನೋಟಿಫೈಡು ಮತ್ತು ನೋಟಿಫೈ ಆಗದೇ ಇರುವಂಥ ಭಾಳಷ್ಟು ಸ್ಲಮ್ ಏರಿಯಾಗಳಿದೆ. ಅವರ ಒಂದು ಇವ್ರನ್ನೂ ಕೂಡ ಕರೆಸಿ ಕಮಿಷನರ್ ಸ್ಲಮ್ ಬೋರ್ಡನ್ನು ಕೂಡ ಕರೆಸಿ ವಿಲ್ ಡಿಸ್ಕಸ್ ಹೇಗೆ ಇವನ್ನ ನಾವು ಹಂತ ಹಂತವಾಗಿ ನಮ್ಮ
ಆರ್ಆರ್ ನಗರದ ನಂದಿನಿ ಲೇಔಟ್ನಲ್ಲಿರುವಂತಹ ಕೂಲಿನಗರದ ಅಗ್ನಿ ಅವಘಡದಲ್ಲೂ ಕೂಡ ರಾಜಕೀಯ ಜೋರಾಗಿದೆ. ಮಾಜಿ ಪಾಲಿಕೆ ಸದಸ್ಯರ ಅದೊಂದು ಸ್ಫೋಟಕ ಹೇಳಿಕೆ ಬೆಂಕಿ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಂತಾಗಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ನಂದಿನಿ ಲೇಔಟ್ ಬೆಂಕಿಗೆ ಸ್ಫೋಟಕ ತಿರುವು. ಕೂಲಿನಗರ ಸ್ಲಂಗೆ ಬೆಂಕಿ ಇಟ್ಟ ಶಾಸಕ ಮುನಿರತ್ನ. ಆರ್ಆರ್ ನಗರದ ವಿಧಾನಸಭಾ ಕ್ಷೇತ್ರದ ಕೂಲಿನಗರ ಬೆಂಕಿಗಾವತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಡವರ ಮನೆಗಳಿಗೆ ಶಾಸಕ ಮುನಿರತ್ನ ಬೆಂಕಿ ಇಟ್ಟಿದ್ದಾರೆ ಅಂತ ಮಾಜಿ ಬಿಬಿಎಂಪಿ ಸದಸ್ಯ ನಾರಾಯಣಸ್ವಾಮಿ ಗಂಭೀರವಾದ ಆರೋಪ ಮಾಡಿದ್ದಾರೆ. ಹಾಗಾಗಿ ಶಾಸಕರೇ ಬೆಂಕಿ ಹಾಕಿರ್ಬೋದು. ಯಾಕೆಂದರೆ ಜನರು ಇದನ್ನು ಹೊಡೆದು ಬೇರೆ ಕ್ವಾರ್ಟರ್ಸ್ಗಳ ಥರ ಕಟ್ಟಬೇಕು ಅಂತ ಯೋಚನೆ ಮಾಡಿದರು. ಇದನ್ನು ಹೊಡೆಯೋಕ್ಕೆ ಬಂದಾಗ ಶಾಸಕರು ಇಲ್ಲಿನ ಜನ ಬಿಟ್ಟಿಲ್ಲ, ನಮ್ಮ ಬದುಕು ನಾವು ಇಲ್ಲಿ ಕಟ್ಕೊಂಡಿದ್ದೀವಿ ಅಂತ. ಆ ಕೋಪಕ್ಕೆ ಶಾಸಕರಿಗಿಂತ ಕೆಲಸಗಳನ್ನೆಲ್ಲ ಇಲ್ಲಿಂದನೂ ಮಾಡ್ಕೊಂಡೇ ಬಂದಿರೋದು, ಅವ್ರ ಹಿನ್ನೆಲೆಯೇ ಅಂಥದ್ದು. ಸೊ ಹಂಗಾಗಿ ಅವರು ಹಾಕ್ಸಿರ್ಬೋದು ಬೆಂಕಿ. ಭಾಳಷ್ಟು ಜನರ ಬದುಕಲ್ಲಿ ಬೆಂಕಿ ಹಾಕಿದ್ದಾರೆ, ಭಾಳಷ್ಟು ಜನರನ್ನ ಹಾಳು ಮಾಡಿದ್ದಾರೆ. ಇವತ್ತು ಈ ಬಡವರನ್ನು ಒಂದು 20 ಮನೆಯೂ ಅವರೇ ಹಾಳು ಮಾಡಿರ್ಬೋದು. ಈ ಹಿಂದೆ ಕೂಲಿನಗರದ ಮನೆಗಳನ್ನ ಖಾಲಿ ಮಾಡಿಸಿ ಸ್ಲಂ ಬೋರ್ಡ್ನಲ್ಲಿ ನಿವೇಶನ ನೀಡಲು ಕಾಂಗ್ರೆಸ್ ನಾಯಕರು ಮುಂದಾಗಿದ್ರಂತೆ. ಇದಕ್ಕೆ ಶಾಸಕ ಮುನಿರತ್ನ ಅಡ್ಡಗಾಲು ಹಾಕಿದ್ರಂತೆ. ಇದರಿಂದ ಕೂಲಿನಗರದಲ್ಲೇ ಜನ ಉಳಿದುಕೊಂಡಿದ್ರು. ಇತ್ತೀಚೆಗೆ ಶಾಸಕ ಮುನಿರತ್ನ ಜಾಗ ಖಾಲಿ ಮಾಡಿಸಲು ಮುಂದಾಗಿದ್ರಂತೆ. ಬೇರೆ ಕಡೆಗೆ ನಿವೇಶನ ಕೊಡಿಸುತ್ತೇನೆ ಅಂತ ಭರವಸೆ ಕೊಟ್ಟಿದ್ರು. ಇದಕ್ಕೆ ಜನ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದರಿಂದ ಸಿಟ್ಟಿಗೆದ್ದು ಶಾಸಕರು ಬೆಂಕಿ ಹಚ್ಚಿರುವ ಗಂಭೀರ ಆರೋಪ ಕೇಳಿ ಬಂದಿದೆ. ಬಡವರಿಗೆ ಪರಿಹಾರ ಒದಗಿಸುವುದನ್ನು ಬಿಟ್ಟು ಶಾಸಕ ಮುನಿರತ್ನ ಕುಸುಮ ಬೆಂಕಿ ಅವಘಡದಲ್ಲೂ ಕೂಡ ಕಿತ್ತಾಡಿಕೊಳ್ತಿದ್ದಾರೆ. ಏನು ಆಗಿದೆ, ಅನಾಹುತ ಹೆಂಗಾಯಿತು, ಯಾರ್ಯಾರಿಗೆ ಎಷ್ಟು ತೊಂದರೆ ಆಗಿದೆ, ಎಷ್ಟು ಲಾಸ್ ಆಗಿದೆ, ಅದರದೆಲ್ಲ ಪಟ್ಟಿ ಮಾಡೋಕ್ಕೆ ಹೇಳಿದ್ದೆ. ಇವಾಗ ಅದಕ್ಕೆ ಪರಿಹಾರ ಕೊಡಿಸೋಂಥದ್ದು ಮತ್ತು ಇದನ್ನು ಸರಿ ಮಾಡಿಸೋಂಥದ್ದು ಅದನ್ನು ಖಂಡಿತವಾಗ್ಲೂ ನಾನು ಮಾಡ್ತೇನೆ. ಅದು ನನ್ನ ಕರ್ತವ್ಯ, ಅದು ನಾನು ಮಾಡಬೇಕು, ನೋಡ್ತೀನಿ. ಕೆಲವು ದುಷ್ಟಶಕ್ತಿಗಳು ಈ ಭಾಗದಲ್ಲಿ ಸೇರಿಕೊಂಡಿದೆ, ಅದನ್ನು ಸಂಪೂರ್ಣವಾಗಿ ತನಿಖೆ ಮಾಡಬೇಕು ಅಂತ ನಾನು ಸಹ ಅದಕ್ಕೆ ಆಗ್ರಹಿಸ್ತೀನಿ. ಅಲ್ಲ, ಅವರೇ ಮೂರು ಸತಿಯಿಂದ ಶಾಸಕರಾಗಿದ್ದಾರೆ. 3 ಸತಿ ಶಾಸಕರಾಗಿರುವಂಥವ್ರು ಇದನ್ನೆಲ್ಲ ಕಡಿವಾಣ ಹಾಕೋಕ್ಕಾಗಲಿಲ್ವ? ಅವ್ರಿಗೆ ಅಧಿಕಾರ ಕೊಡ್ತಾ ಇದ್ದಾರಲ್ಲ ಜನ. ಇವಾಗ ಈ ದುರ್ಘಟನೆ ನಡೆದಿರುವಂಥ ಸಂದರ್ಭದಲ್ಲಿ ಜನಗಳ ಬದುಕನ್ನು ಕಟ್ಕೊಡೋ ಅಂಥ ಕೆಲಸವನ್ನು ಮಾತಾಡಬೇಕೇ ಹೊರತು ರಾಜಕಾರಣ ಮಾತಾಡಲಿಕ್ಕೆ ಅಂತ ಬಂದಿದ್ರೆ ನಾವೇನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವ್ರ ಬಗ್ಗೆ. ನಮ್ಮ ಉದ್ದೇಶ, ನಮ್ಮ ಸರ್ಕಾರದ ಉದ್ದೇಶ ಏನಿದೆ, ಬಡವರು ಬದುಕು ಭಸ್ಮ ಆಗಿದೆ, ಆ ಬದುಕನ್ನು ಕಟ್ಕೊಡೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು, ನಮ್ಮ ಸರ್ಕಾರ ಅವ್ರ ಜೊತೆ ನಿಂತಿರುತ್ತೆ. ಇನ್ನು ತನಿಖೆ ನಂತರ ಕೂಲಿನಗರ ಬೆಂಕಿಗೆ ನಿಜವಾದ ಕಾರಣ ಗೊತ್ತಾಗಲಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚರಣ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ. ಚರಣ್, ಇದೀಗ ಒಂದ್ ಕಡೆ ಶಾಸಕ ಮುನಿರತ್ನ ಅವರು ಬೆಂಕಿ ಇಟ್ರ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನವರು ಆರೋಪವನ್ನು ಮಾಡ್ತಾ ಇರೋದು. ಸದ್ಯಕ್ಕೆ ಆಕ್ಚುಲ್ ಆಗಿ ಏನು ನಡೀತು, ಈ ಘಟನೆಗೆ ಮೂಲ ಕಾರಣ ಏನು ಅಂತ? ಎಸ್ ಪ್ರವೀಣ್, ಪ್ರಮುಖವಾಗಿ ಏನು ಮೊನ್ನೆ ತಡರಾತ್ರಿ 2:30 ಸುಮಾರಿಗೆ ಕೂಲಿ ಲೇಔಟ್ನಲ್ಲಿ ಒಂದು ಕೂಲಿನಗರದ ಏನು ಜಾಗ ಏನಿದೆ ಆ ಒಂದು ಜಾಗದಲ್ಲಿ ಅಗ್ನಿ ಅವಘಡ ಆಗಿರುವಂಥದ್ದು. ಪ್ರಮುಖವಾಗಿ ಒಂದಿಷ್ಟು ಅನುಮಾನಗಳಿಗೆ ಕಾರಣ ಆಗಿದ್ದಂಥ ಈ ಒಂದು ಅಗ್ನಿ ಅನಾಹುತ ಏನಿದೆ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿರುವಂಥದ್ದು. ಪ್ರಮುಖವಾಗಿ ಮನೆಯ ಮೇಲ್ಭಾಗದಲ್ಲಿ ಇರಿಸಿದ್ದಂತಹ ಸ್ಪಂಜ್ಗಳೇನಿದೆ ಆ ಒಂದು ಸ್ಪಂಜ್ಗಳಿಗೆ ಅಗ್ನಿ ತಗುಲಿ ಸುಮಾರು 15ಕ್ಕೂ ಹೆಚ್ಚು ಮನೆಗಳು ಹಾನಿಯಾಗಿದ್ದರೆ ಅದರ ಜೊತೆಗೆ ಸುಮಾರು 10 ರಿಂದ 12 ವಾಹನಗಳು ಕೂಡ ಸಂಪೂರ್ಣವಾಗಿ ಬೆಂಕಿಗೆ ಸುಟ್ಟು ಕರಕಲಾಗಿತ್ತು. ಆದರೆ ಈ ಒಂದು ವಿಚಾರದಲ್ಲಿ ಅಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಮತ್ತೆ ಒಂದಿಷ್ಟು ಕಾಂಗ್ರೆಸ್ ನಾಯಕರಿಗೆ ಅನುಮಾನ ಹುಟ್ಟಿಸುವಂತಹ ಒಂದಿಷ್ಟು ಘಟನೆಗಳು ಈ ಹಿಂದೆ ನಡೆದಿದ್ದರಿಂದಾಗಿ ಒಂದಿಷ್ಟು ಬೆಂಕಿಯ ಸುತ್ತ ಅನುಮಾನಗಳು ಹೊತ್ತಿ ಹುರಿದಿರುವಂಥದ್ದು. ಪ್ರಮುಖವಾಗಿ ಇದರಲ್ಲಿ ರಾಜಕೀಯ ಗಿಮಿಕನ್ನು ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಕೂಡ ಶುರುವಾಗಿತ್ತು. ಇದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಶಾಸಕರ ಮೇಲೆ ಗಂಭೀರವಾದಂತಹ ಆರೋಪವನ್ನು ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇರುವಂಥದ್ದು ಮತ್ತೆ ಮಾಜಿ ಕಾರ್ಪೊರೇಟರ್ಗಳು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಆ ಒಂದು ಕೂಲಿನಗರದ ಜಾಗ ಏನಿದೆ ಆ ಒಂದು ಜಾಗವನ್ನು ಸಂಪೂರ್ಣವಾಗಿ ಸ್ಲಂ ಬೋರ್ಡ್ನ ಇದಕ್ಕೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಈ ಹಿಂದೆ ಕಾಂಗ್ರೆಸ್ ನಾಯಕರು ಒತ್ತಾಯವನ್ನು ಮಾಡಿದರು. ಆದರೆ ಅಲ್ಲಿನ ನಿವಾಸಿಗಳು ಕೂಡ ಅದಕ್ಕೆ ಒಪ್ಪಿದ್ರು ಕೂಡ ಅಲ್ಲಿನ ಶಾಸಕರು ಮಾತ್ರ ಚುನಾವಣೆ ಆದ ಬಳಿಕ ನಾನೇ ಮಾಡ್ತೀನಿ ಅನ್ನುವಂತಹ ಮಾತನ್ನು ಕೂಡ ಆಡಿದರು. ಅದಾದ ಬಳಿಕ ಅಲ್ಲಿನ ನಿವಾಸಿಗಳು ಕೂಡ ಚುನಾವಣೆ ಆದ ತಕ್ಷಣ ನಮ್ಮನ್ನು ಸ್ಲಂ ಬೋರ್ಡ್ನ ಅಪಾರ್ಟ್ಮೆಂಟ್ಗಳೇನಿದೆ ಅಲ್ಲಿನ ನಿವೇಶನಗಳೇನಿದೆ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನುವಂತಹ ಭರವಸೆಯಲ್ಲಿದ್ದರು. ಆದರೆ ಅದಾಗಿ 2 ವರ್ಷ ಕಳೆದರೂ ಕೂಡ ಶಾಸಕರು ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ. ಹೀಗಾಗಿ
ಇದರಿಂದಾಗಿ ಅಲ್ಲಿನ ನಿವಾಸಿಗಳನ್ನು ಮತ್ತೆ ಸ್ಲಮ್ ಬೋರ್ಡ್ಗೆ ತಗೊಂಡು ಹೋಗಬೇಕು, ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಶಾಸಕರೇ ಬಂದು ಕೇಳಿದ್ರು ಕೂಡ ಅಲ್ಲಿನ ನಿವಾಸಿಗಳು ಒಪ್ಪಲಿಲ್ಲ. ಕಳೆದ 30 ವರ್ಷಗಳಿಂದ ನಾವು ಇಲ್ಲೇ ಇದ್ದೀವಿ, ನಾವೆಲ್ಲೂ ಹೋಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಆಡುತ್ತಾ ದೃಢವಾಗಿ ಮುನಿರತ್ನ ಅವರನ್ನು ವಿರೋಧಿಸುವಂಥ ಕೆಲಸವನ್ನು ಮಾಡಿದ್ರು. ಇದೀಗ ಏಕಾಏಕಿಯಾಗಿ ಮನೆಯ ಮೇಲಿದ್ದಂಥ ಸ್ಪಂಜ್ಗಳಿಗೆ ಬೆಂಕಿ ತಗುಲಿರುವಂಥದ್ದು ಮತ್ತು ಈ ಘಟನೆಯನ್ನು ನೋಡಿದರೆ ಎಲ್ಲೋ ಶಾಸಕರ ಕಡೆಯವರೇ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂಥದ್ದು. ರಾಜಕೀಯಕ್ಕಾಗಿ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಬಡವರ ಜೀವನದ ಜೊತೆ ಆಡ್ತಾ ಇದ್ದಾರೆ. ಮತ್ತು ಈ ಹಿಂದೆ ಅನೇಕ ಮನೆಗಳಿಗೆ ಬೆಂಕಿ ಇಟ್ಟಿದ್ದಾರೆ, ಈಗಲೂ ಇವರೇ ಇಟ್ಟಿರಬಹುದು ಎನ್ನುವಂಥ ಆರೋಪವನ್ನು ಕಾಂಗ್ರೆಸ್ನ ಮಾಜಿ ಕಾರ್ಪೊರೇಟರ್ ಆಗಿರುವಂಥ ನಾರಾಯಣಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ನಾನು ರಾಜಕೀಯ ಮಾಡಲಿಕ್ಕೆ ಬಂದಿಲ್ಲ ಅಂತ ಹೇಳಿ ಮುನಿರತ್ನ ಅವರು ಸಮಜಾಯಿಷಿಯನ್ನು ಕೊಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಯಲ್ಲಿ ಕೂಲಿನಗರದಲ್ಲಿ ನಡೆದಿರುವಂತಹ ಅಗ್ನಿ ಅವಘಡ ಏನಿದೆ, ಈ ಒಂದು ಅಗ್ನಿಗೆ ಆಹುತಿಯಾದಂತಹ ಮನೆಗಳೇನಿದೆ, ಮತ್ತೆ ಜೀವನವನ್ನೇ ಆಧಾರವನ್ನಾಗಿ ಮಾಡಿಕೊಂಡಿದ್ದಂತಹ ಮತ್ತೆ ಸ್ಪಂಜನ್ನೇ ಜೀವನವನ್ನಾಗಿ ಮಾಡಿಸಿಕೊಂಡಿದ್ದಂತಹ ಅಲ್ಲಿನ ನಿವಾಸಿಗಳ ಆ ಒಂದು ಸ್ಪಂಜ್ಗಳ ರಾಶಿಗಳೇನಿದೆ ಅವುಗಳು ಕೂಡ ಸಂಪೂರ್ಣವಾಗಿ ಭಸ್ಮ ಆಗಿದ್ದು ಎಲ್ಲೋ ಒಂದು ಕಡೆಯಲ್ಲಿ ರಾಜಕೀಯವಾಗಿ ಹೈಡ್ರಾಮಕ್ಕೆ ಮತ್ತೆ ರಾಜಕೀಯವಾದಂತಹ ಕಾರಣಕ್ಕೆ ಅನ್ನುವಂತಹ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಇನ್ನು ಪ್ರಮುಖವಾಗಿ ಒಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರು ವಿರೋಧವನ್ನ ಮತ್ತೆ ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಅಲ್ಲಿನ ಸ್ಥಳೀಯ ನಿವಾಸಿಗಳೇ ಒಂದಿಷ್ಟು ಆರೋಪವನ್ನ ಮತ್ತೆ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂಥದ್ದು. ಪ್ರಮುಖವಾಗಿ ಸ್ಥಳೀಯ ನಿವಾಸಿಗಳು ಹೇಳುವ ಪ್ರಕಾರ ಕಳೆದ 30 ವರ್ಷಗಳಿಂದ ಕೂಲಿ ನಗರದಲ್ಲಿ ಸ್ಪಂಜ್ ವ್ಯಾಪಾರವನ್ನ ಮಾಡಿಕೊಂಡು ದಿನನಿತ್ಯದ ಕೂಲಿಗಾಗಿ ದುಡಿತಾ ಇರುವಂತಹ ಜನ ಅನೇಕ ಬಾರಿ ಅಲ್ಲಿನ ಶಾಸಕರ ಬಳಿ ಅಂತ ಹೇಳಿದ್ರೆ ಅಲ್ಲಿನ ಶಾಸಕರಾಗಿರುವಂತಹ ಮುನಿರತ್ನ ಏನಿದ್ದಾರೆ ಅವರ ಬಳಿ ನಮಗೆ ಈ ಒಂದು ಜಾಗವನ್ನ ಬದಲಾಯಿಸಿ ಕೊಡಿ ಅಂತ ಹೇಳಿ ಕೇಳಿದ್ರು ಕೂಡ ಅವರು ಕೇರೆ ಎಂದಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಅಲ್ಲಿನ ನಿವಾಸಿಗಳು ಕಾಂಗ್ರೆಸ್ ನಾಯಕರು ಏನಿದ್ದಾರೆ ಅವರ ಮೊರೆ ಹೋಗ್ತಾರೆ, ಅಲ್ಲಿಂದ ಸ್ಲಮ್ ಬೋರ್ಡ್ಗೆ ಒಂದಿಷ್ಟು ಅರ್ಜಿಗಳನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ನಿವೇಶನಗಳನ್ನು ನೀಡೋದಕ್ಕೆ ಮುಂದಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಒಂದಿಷ್ಟು ಕಾಂಗ್ರೆಸ್ನ ನಾಯಕರು ಎಲ್ಲ ಜನರ ಮನವೊಲಿಸಿ ಅಲ್ಲಿಂದ ಅವ್ರನ್ನ ಸ್ಲಮ್ ಬೋರ್ಡ್ನ ನಿವೇಶನಗಳಿಗೆ ಶಿಫ್ಟ್ ಮಾಡಲಿಕ್ಕೆ ಚಿಂತನೆಯನ್ನು ನಡೆಸಿದ್ರೆ, ಆ ಸಂದರ್ಭದಲ್ಲಿ ಒಂದಿಷ್ಟು ಮುನಿರತ್ನ ಕಡೆ ಹುಡುಗರು ಬಂದು ಧಮಕಿ ಹಾಕುವಂತ ಕೆಲಸವನ್ನ ಮಾಡಿದ್ರು ಅನ್ನೋಂಥ ಆರೋಪವನ್ನ ಇದೀಗ ಅಲ್ಲಿನ ನಿವಾಸಿಗಳು ಕೂಡ ಮಾಡ್ತಾ ಇರುವಂಥದ್ದು. ಇದರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ ಜನರನ್ನ ಶಿಫ್ಟ್ ಮಾಡೋಕ್ಕೋಸ್ಕರ ಈ ರೀತಿಯಾಗಿ ಬೆಂಕಿಗೆ ಒಂದು ಆಟವನ್ನ ಆಡಿದ್ರ, ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಜನರ ಜೀವನದ ಜೊತೆ ಬೆಂಕಿಯಲ್ಲಿ ಚೆಲ್ಲಾಟ ಆಡಿದ್ರ ಅನ್ನುವಂಥ ಅನುಮಾನಗಳಿಗೆ ಮತ್ತೆ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗ್ತಾ ಇರುವಂಥದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಚರಣ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಅಕ್ರಮ ನಿವಾಸಿಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿತ್ತು. ಕೋಗಿಲು ಲೇಔಟ್ನಲ್ಲಿ ಚುರುಕುಗೊಂಡಂತ ಪೊಲೀಸ್ ತನಿಖೆ, ಅತ್ತ ತನಿಖೆ ಚುರುಕಾಗಿದೆ, ಇತ್ತ ಕೋಗಿಲು ಲೇಔಟ್ ಖಾಲಿಯಾಗಿರುವುದು. ಲೇಔಟ್ನಲ್ಲಿ ಜಾಗ ಖಾಲಿ ಮಾಡಿದ್ದಾರೆ ಅಕ್ರಮ ನಿವಾಸಿಗಳು. ಅಕ್ರಮ ಒತ್ತುವರಿದಾರರು ಈಗ ಜಾಗವನ್ನು ಖಾಲಿ ಮಾಡಿದ್ದಾರೆ. ಇಂದು ಕೂಡ ಜಾಗವನ್ನು ಖಾಲಿ ಮಾಡಲಿರುವಂಥ ಅಕ್ರಮ ವಾಸಿಗಳು ಯಾವಾಗ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಕುರಿತು ವರದಿಯನ್ನು ಪ್ರಸಾರ ಮಾಡಿತು, ಅದಾದ ಬಳಿಕ ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ಅಲ್ಲಿ ಯಾರೆಲ್ಲ ಅಕ್ರಮ ನಿವಾಸಿಗಳಿದ್ರು ಆ ಜಾಗ ಖಾಲಿ ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಈಗ ಅಕ್ರಮ ನಿವಾಸಿಗಳು ಜಾಗವನ್ನು ಖಾಲಿ ಮಾಡ್ತಾ ಇದ್ದಾರೆ. ಇಂದು ಕೂಡ ಜಾಗವನ್ನು ಖಾಲಿ ಮಾಡಿದ್ದಾರೆ ಅಕ್ರಮ ನಿವಾಸಿಗಳು. ಒಂದು ಕಡೆ ಒತ್ತುವರಿ ನಡೀತಾ ಇದೆ, ಮತ್ತೊಂದು ಕಡೆ ತನಿಖೆ ಕೂಡ ಚುರುಕಾಗಿರೋದು. ಈಗ ಲೇಔಟ್ ಸಂಪೂರ್ಣವಾಗಿ ಖಾಲಿಯಾಗಿದೆ. ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ರು. ಸ್ಥಳಕ್ಕೆ ಖುದ್ದು ಭೇಟಿ ಕೊಟ್ಟು ಅಲ್ಲಿ ಯಾರೆಲ್ಲ ಅಕ್ರಮ ನಿವಾಸಿಗಳಿದ್ರು ಅವರೆಲ್ಲರನ್ನ ಕೂಡ ತೆರವುಗೊಳಿಸುವಂಥ ಕಾರ್ಯವನ್ನು ಮಾಡಿದ್ರು. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸತ್ತಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ಇದೀಗ ಒಂದು ರೀತಿಯಾಗಿ ಇದು ಕೋಗಿಲು ಲೇಔಟ್ ಸಂಪೂರ್ಣವಾಗಿ ಖಾಲಿ ಆಗಿರೋದು, ಮತ್ತೊಂದು ಕಡೆ ಅಧಿಕಾರಿಗಳು ಕೂಡ ಈಗ ಖಾಲಿ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಏನು ಡೀಟೇಲ್ ಸಿಗ್ತಾ ಇದೆ? ಕೋಗಿಲ್ ಲೇಔಟ್ನ ಅಕ್ರಮ ಒತ್ತುವರಿ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇಬ್ಬರನ್ನು ಅರೆಸ್ಟ್ ಮಾಡಿರುವಂತಹ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಪ್ರಕರಣದ A1 ಆಗಿರುವಂತಹ ವಿಜಯ್ ಹಾಗೂ A2 ವಾಸಿಂ ಅವರ ತನಿಖೆ ಚುರುಕಾಗ್ತಾ ಇದ್ದಂಗೆ ಕೋಗಿಲ್ ಲೇಔಟ್ನಲ್ಲಿರುವಂತಹ ಹೊರ ರಾಜ್ಯದಲ್ಲ, ಅದ್ರ ಕೂಡ ಪ್ರಮುಖವಾಗಿ ಆಂಧ್ರ ಪ್ರದೇಶ, ಬಿಹಾರ ಜೊತೆಗೆ UP ಅವರು ಬಹುತೇಕರು ತಮ್ಮ ಇಲ್ಲಿಂದ ಜಾಗವನ್ನು ಖಾಲಿ ಮಾಡಿದ್ದಾರೆ. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಕೋಗಿಲ್ ಲೇಔಟ್ನ ಫಕೀರ್ ಬಡಾವಣೆಯ ದೃಶ್ಯ. ಯಾವಾಗ ಡೆಮಾಲಿಷನ್ ಆಗಿತ್ತು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಜನರು ಕೂಡ ಇದ್ರು. ಪ್ರತಿಯೊಬ್ಬರು ಕೂಡ ತಮ್ಮ
ನಮ್ಮಲ್ಲೇ ಇಲ್ಲೇ ಕಲ್ಲಿನ ಮೇಲೆ ಕೂರೋದಾಗಿರ್ಬೋದು, ಜೊತೆಗೆ ಪರ್ಯಾಯವಾಗಿ ಅವರೇ ಬಹುತೇಕರು ಟೆಂಟ್ ಹಾಕಿ ಇದೇ ಜಾಗದಲ್ಲಿ ವಾಸವಾಗಿದ್ರು. ಸರಿಸುಮಾರು 10 ದಿನಗಳ ಕಾಲ ಡೆಮಾಲಿಷನ್ ಆಗಿರುವುದು ಡಿಸೆಂಬರ್ 20ಕ್ಕೆ. ಇವರು ಜನವರಿ ತನಕ ಕೂಡ ಇದೇ ಜಾಗದಲ್ಲಿ ವಾಸವಾಗಿದ್ರು, ಟೆಂಟ್ ಆಗಿ ಇಲ್ಲೇ ವಾಸವಾಗಿದ್ರು. ಯಾವಾಗ ಪೊಲೀಸರು ತನಿಖೆಯನ್ನು ಯಲಹಂಕ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ರು, ಪ್ರಕರಣ ಸಂಬಂಧ ಇಬ್ಬರನ್ನು ಅರೆಸ್ಟ್ ಮಾಡಿ ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಂಗೆ ಜೊತೆಗೆ ಇಲ್ಲಿರುವವರ ಕೆಲವರನ್ನು ಠಾಣೆಗೆ ಕರೆಸಿ ವಿಚಾರಣೆ ಮಾಡ್ತಾರೆ. ನಿಮ್ಮಲ್ಲಿರುವಂತಹ ಡಾಕ್ಯುಮೆಂಟ್ ಯಾರು ಕೊಟ್ಟಿದ್ದು, ಯಾವಾಗ ನೀವು ಒಂದು ಕೋಗಿಲ್ ಲೇಔಟ್ಗೆ ಬಂದ್ರೆ ನಿಮ್ಮ ಹತ್ರ ಕಟ್ಕೊಂಡ್ರೆ ಅನ್ನೋ ನಿಟ್ಟಿನಲ್ಲಿ ತನಿಖೆ ಕೂಡ ಮಾಡ್ತಾರೆ. ಕೆಲ ಭಾಗದ ದೃಶ್ಯ ಇದು. ಮೇಲ್ಭಾಗದಲ್ಲಿ ಒಂದಿಷ್ಟು ಜನರಿದ್ದಾರೆ, ಅವ್ರ ಹತ್ರ ಪಕ್ಕಾ ಡಾಕ್ಯುಮೆಂಟ್ ಇದೆ. ಮೇಲ್ಭಾಗದಲ್ಲಿ ಒಂದಿಷ್ಟು ಜನರಿದ್ದಾರೆ, ಅವ್ರ ಹತ್ರ ಪಕ್ಕಾ ಡಾಕ್ಯುಮೆಂಟ್ ಇದೆ. ನಾವು ಇಲ್ಲಿ ಅವರು ಸರಿಸುಮಾರು ಅಂದ್ರೆ 5 ವರ್ಷಗಳ ಡಾಕ್ಯುಮೆಂಟ್ ಅವ್ರ ಹತ್ರ ಇದೆ. ನಾವು ಈ ಒಂದು ಜಾಗದಲ್ಲಿ 5 ವರ್ಷಗಳಿಂದ ವಾಸ ಮಾಡ್ತಿದ್ದೀವಿ ಅನ್ನೋ ಸಂಬಂಧಪಟ್ಟ ಹಾಗೆ ಯಾರ ಹತ್ರ ಡಾಕ್ಯುಮೆಂಟ್ ಇದೆ ಅವರು ಮಾತ್ರ ಉಳಿದಿದ್ದಾರೆ. ಇನ್ನು UP ಭಾಗದವರಾಗಿರ್ಬೋದು, ಇಲ್ಲಿ ಕಾಶ್ಮೀರಿಗಳು ಕೂಡ ಇದ್ರು. ರಿಪಬ್ಲಿಕ್ ಅನ್ನು ನಡೆಸಿದಂತ ಸ್ಟಿಂಗ್ ಆಪರೇಷನ್ ಅಲ್ಲಿ ಕಾಶ್ಮೀರದ ಜನರು ಕೂಡ ನಾವು ಕಾಶ್ಮೀರದವರು ಅನ್ನೋದನ್ನ ಬಾಯಿ ಬಿಟ್ಟಿದ್ರು. ಅವ್ರು ಯಾರು ಕೂಡ ಇದೀಗ ಈ ಒಂದು ಜಾಗದಲ್ಲಿಲ್ಲ, ಇಲ್ಲಿಂದ ಜಾಗ ಖಾಲಿ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಅಲರ್ಟ್ ಆಗ್ತಾ ಇದ್ದಂಗೆ ತಮ್ಮಲ್ಲಿರುವಂತಹ ಒಂದಿಷ್ಟು ಫೇಕ್ ಡಾಕ್ಯುಮೆಂಟ್ ಅನ್ನು ಆರಂಭದಲ್ಲಿ ಅವರು ಆ ಫೇಕ್ ಡಾಕ್ಯುಮೆಂಟ್ ಇಟ್ಕೊಂಡು ನಾವು 30 ವರ್ಷಗಳಿಂದ ವಾಸ ಮಾಡ್ತಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಾಡಿದ್ರು ಕೂಡ ಪೊಲೀಸ್ ತನಿಖೆ ಚುರುಕಾಗ್ತಾ ಇದ್ದಂಗೆ ಜೊತೆಗೆ ರಿಪಬ್ಲಿಕ್ ಕನ್ನಡ ಇಲ್ಲಿರುವಂತಹ ಜನರ ಅಸಲಿಯತ್ತನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದಂಗೆ ಇದೀಗ ಜಾಗ ಖಾಲಿ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಸತ್ತಾರ್ ತಮ್ಮೆಲ್ಲ ಮಾಹಿತಿಗೆ. ಕೋಗಿಲು ಲೇಔಟ್ನಲ್ಲಿ ಬಿಜೆಪಿ ಸತ್ಯ ಶೋಧನೆ ನಡೆಸಿದೆ. ಇಂದು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಬಿಜೆಪಿ ಸತ್ಯ ಶೋಧನಾ ಸಮಿತಿಯಿಂದ ವರದಿ ಸಲ್ಲಿಕೆ ಆಗುತ್ತೆ. ಸ್ಥಳ ಪರಿಶೀಲಿಸಿದ್ದ ಶಾಸಕ SR ವಿಶ್ವನಾಥ ತಂಡ ಸ್ಥಳೀಯರಿಂದ ಮಾಹಿತಿಯನ್ನು ಸಂಗ್ರಹ ಮಾಡಿತ್ತು. ಈ ಒಂದು ಸಮಿತಿ ಎಲ್ಲ ದಾಖಲೆ ಸಂಗ್ರಹ ಮಾಡಿ ಸತ್ಯ ಶೋಧನಾ ಸಮಿತಿ ಈಗ ಒಂದು ವರದಿಯನ್ನು ಸಿದ್ಧ ಮಾಡಿದೆ. ಆ ವರದಿಯನ್ನು ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರಿಗೆ ಸಲ್ಲಿಕೆ ಮಾಡ್ತಾರೆ. ಖುದ್ದು ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಒಂದು ಬಿಜೆಪಿ ನಿಯೋಗ ಅಲ್ಲಿ ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಏನೆಲ್ಲ ಮಾಹಿತಿ ಇದೆ, ಆ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಒಂದು ವರದಿಯನ್ನು ತಯಾರು ಮಾಡಿತ್ತು. ಬಿಜೆಪಿಯಿಂದ ಒಂದು ಟೀಮ್ ಕೂಡ ರೆಡಿಯಾಗಿತ್ತು. SR ವಿಶ್ವನಾಥ್ ಅವರ ಒಂದು ನೇತೃತ್ವದ ಒಂದು ತಂಡ ಖುದ್ದು ಸ್ಥಳಕ್ಕೆ ಭೇಟಿ ಕೊಟ್ಟು ದಾಖಲೆಯನ್ನು ಸಂಗ್ರಹ ಮಾಡಿತ್ತು. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಈ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಕಾರ್ಡ್ ಇಲ್ಲ. ಎಲ್ಲಿ ನೀವು ಹುಟ್ಟಿದ್ದೆಲ್ಲಿ? ನೀನು ನಿಮ್ಮ ಅಪ್ಪ ಎಲ್ಲಿ ಹುಟ್ಟಿದ್ದು? ಇದು ಬರ್ತದ ಬಾಂಗ್ಲಾ ಭಾಷೆ? ಉರ್ದು ಉರ್ದು ಅಲ್ಲಿ ಮಾತಾಡಿ. ಇನ್ನು ಉಳಿದ ಸುದ್ದಿಗಳನ್ನು ಸ್ಟೇಟ್ ಟಾಪ್ 5 ನೋಡ್ತಾ ಹೋಗೋಣ ಬನ್ನಿ. ಬೇಡ್ತಿ ಹಾಗೂ ಅಘನಾಶಿನಿ ನದಿ ತಿರುವು ಯೋಜನೆಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ನದಿ ತಿರುವು ಯೋಜನೆ ಕೈಬಿಡುವಂತೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ MES ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸಲಾಯಿತು. ಇನ್ನು ಬೆಂಗಳೂರಿನ ಆನೇಕಲ್ ಸಮೀಪದ ಚಂದಾಪುರದಲ್ಲಿ ನಡೆದಂಥ ಡೆಂಟಲ್ ವಿದ್ಯಾರ್ಥಿನಿ ಯಶಸ್ವಿನಿ ಆತ್ಮಹತ್ಯೆ ಪ್ರಕರಣ ಸಂಬಂಧ FIR ದಾಖಲಾಗಿದೆ. ಕಾಲೇಜು ಪ್ರಾಂಶುಪಾಲ ಸೇರಿ 5 ಉಪನ್ಯಾಸಕರ ವಿರುದ್ಧ ಸೂರ್ಯನಗರ ಠಾಣೆ ಪೊಲೀಸರು FIR ಅನ್ನು ದಾಖಲಿಸಿದ್ದಾರೆ. ನೀರಾವರಿ ಅಧಿಕಾರಿಗೆ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಒಣಕ್ಷೇತ್ರದ ಕೆರೆಗಳಿಗೆ ನೀರು ತುಂಬಿಸಲು ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ರೈತರು ಅಳಲು ತೋಡಿಕೊಂಡಿದ್ರು. ಈ ವೇಳೆ ಕೂಡಲೇ ಅಧಿಕಾರಿಗೆ ಕರೆ ಮಾಡಿ ಯತೀಂದ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಮಮೂರ್ತಿ ನಗರದಲ್ಲಿ ಟೆಕ್ಕಿ ಶರ್ಮಿಳಾ ನಿಗೂಢ ಸಾವು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರ ತನಿಖೆ ವೇಳೆ ಕರ್ನಲ್ ಕುರೈ ಎಂಬಾತ ಟೆಕ್ಕಿ ಶರ್ಮಿಳಾರನ್ನ ಕೊಲೆ ಮಾಡಿರೋದು ಗೊತ್ತಾಗಿದೆ. ಕೇರಳ ಮೂಲದ ಆರೋಪಿ ಕರ್ನಲ್ ಶರ್ಮಿಳಾರನ್ನ ಉಸಿರುಗಟ್ಟಿಸಿ ಸಾಯಿಸಿದ್ದಾನೆ. ಯಾರಿಗೂ ಅನುಮಾನ ಬಾರದಂತೆ ಬೆಡ್ರೂಮ್ಗೆ ಬೆಂಕಿ ಹಾಕಿ ಎಸ್ಕೇಪ್ ಆಗಿದ್ದ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ತೆರಳಿದ್ದಂಥ ಮಹಿಳೆಯರು ತಮ್ಮ ಊರುಗಳಿಗೆ ಹೋಗಲು ಪರದಾಡಿದ್ದಾರೆ. ಬಸ್ಗಳ ಕೊರತೆಯಿಂದಾಗಿ ಬಸ್ ನಿಲ್ದಾಣದಲ್ಲಿ ನೂಕುನುಗ್ಗಲು ಉಂಟಾಗಿದೆ. ಇತ್ತ ಮಹಾರಥೋತ್ಸವ ಮುಗಿದು 6 ದಿನಗಳು ಕಳೆದರೂ ಕೂಡ ಜಾತ್ರೆಗೆ ಜನಸಾಗರವೇ ಹರಿದು ಬರ್ತಾ ಇದೆ. ವೆಲ್ಕಮ್ ಬ್ಯಾಕ್. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಪುರಾತತ್ವ ಇಲಾಖೆಯ ಅಧೀಕ್ಷಕರ ಹೇಳಿಕೆಯಿಂದ ಎಲ್ಲ ಬದಲಾಗಿದೆ. ನಮ್ಮ ಚಿನ್ನ ನಮಗೆ ಕೊಡಿ ಅಂತ ಕುಟುಂಬಸ್ಥರು ಯೂಟರ್ನ್ ಹೊಡೆದಿದ್ದಾರೆ.
ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಮನೆಯ ಅಡಿಪಾಯ ಹಾಕುವಾಗ ತಾಮ್ರದ ತಂಬಿಗೆಯಲ್ಲಿ ಚಿನ್ನಾಭರಣಗಳು ಸಿಕ್ಕಿದ್ವು. ಇದು ರಾಜ್ಯಾದ್ಯಂತ ಸಂಚಲನಕ್ಕೆ ಕಾರಣವಾಗಿತ್ತು. ಇದೀಗ ಬಂಗಾರ ಸಿಕ್ಕ ಪ್ರಕರಣ ಮಹತ್ವದ ತಿರುವನ್ನ ಪಡೆದುಕೊಂಡಿದೆ. ಲಕ್ಕುಂಡಿಯಲ್ಲಿ ಸಿಕ್ಕ ಬಂಗಾರ, ಬೀದಿಗೆ ಬಂದ ಕುಟುಂಬ. ನಮ್ ಚಿನ್ನ ನಮಗೆ ಕೊಡಿ ಅಂತಿದ್ದಾರೆ ಮಾಲೀಕರು. ಚಿನ್ನ ಸಿಕ್ಕಾಗ ಅದು ನಿಧಿ ಅಂದುಕೊಂಡು ರಿತ್ತಿ ಕುಟುಂಬಸ್ಥರು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿತ್ತು. ಆದರೆ ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಅದು ನಿಧಿಯಲ್ಲ, ಕುಟುಂಬದ ಹಿರಿಯರು ತಮ್ಮ ಮನೆಯಲ್ಲೇ ಇಟ್ಟಿದ್ದ ಬಂಗಾರ ಅಂತ ಗೊತ್ತಾಗಿದೆ. ಪುರಾತತ್ವ ಇಲಾಖೆಯ ಅಧೀಕ್ಷಕ ರಮೇಶ್ ಮೂಲಿಮನಿ ಹೇಳಿಕೆಗೆ ಈಗ ಕುಟುಂಬಸ್ಥರನ್ನ ಗೊಂದಲಕ್ಕೀಡು ಮಾಡಿದೆ. ನೋಡಿದಾಗ ಭಾಳ ಅಷ್ಟೇನು ಹಳೇದೇನಲ್ಲ ಅಂತ ಅನಿಸುತ್ತೆ. ದೇವಸ್ಥಾನದಾಗ ಸಿಕ್ಕಿತ್ತಂತಂದ್ರೆ ರಾಜಮನೆತನದಂತ. ಇಲ್ಲಿ ರಾಜಮನೆತನದಾಗಿತ್ತಂದ್ರೆ ಅಂಥ ಲಾಂಛನದ ಏನಾದರೂ ಕೆಲವೊಂದಿಷ್ಟು ಆಭರಣಗಳು ಇರ್ತಿದ್ವು, ಅಂಥವು ಯಾವೂ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಕೈಗಡಗದವ ಅದು ಮುರಿದಿದ್ದದ. ಮುರಿದ್ರ ಅಂದ್ರೆ ಏನು ಮಾಡ್ತೀರಿ ನೀವು? ಮನ್ಯಾಗ ಇಟ್ಕೊಳೋದಿಲ್ಲ, ಭಾಳ ಅಂದ್ರೆ ಹೋಗಿ ಸೋನಾರ್ಗೆ ಹಾಕ್ತೀರಿ. ಸೊ ಇವ್ರೇನು ಮಾಡ್ಯಾರ, ಅವಾಗ ಏನೂ ಸೌಕರ್ಯ ಇರಲಾರ್ದ್ರ ಸಂಬಂಧ ಗಡಿಯೊಳಗೆ ಹೂತು ನಮ್ಮ ಚಿನ್ನ ವಾಪಸ್ ಕೊಡಿ ಎಂದ ಕುಟುಂಬಸ್ಥರು. ಪುರಾತತ್ವ ಇಲಾಖೆಯ ಅಧಿಕಾರಿ ಹೇಳಿಕೆಯು ಇಡೀ ಕುಟುಂಬದ ಮನಸ್ಥಿತಿಯನ್ನ ಬದಲಾಯಿಸಿದೆ. ಅದು ನಿಧಿ ಅಲ್ಲದಿದ್ರೆ ನಮ್ಮ ಚಿನ್ನವನ್ನ ನಮಗೆ ವಾಪಸ್ ಕೊಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ನಮ್ಮ ಚಿನ್ನ ನಮಗೆ ವಾಪಸ್ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಬಂಗಾರ ಅಲ್ಲ ನಮಗೆ ಒಳ್ಳೆ ವಾಪಸ್ ಕೊಡಿ. ಅದು ಅವ್ರು ಬಂಗಾರ ಅಲ್ಲ ಅದು ನಮಗೆ ಒಳ್ಳೆ ವಾಪಸ್ ಕೊಡಿ. ನಮಗೆ ನಿಧಿ ಒಳ್ಳೆ ನಮಗೆ ವಾಪಸ್ ಕೊಡಿ. ಮನಿದಾರ ಅಂದ್ರೆ ನಮ್ಮ ಮನಿದೆ ಅಂದ್ರೆ ನಮಗೆ ಒಳ್ಳೆ ವಾಪಸ್ ನಮಗೆ ಬೇಕು. ನಮ್ಮ ಹಿರಿಯರು ಈ ಮುತ್ತಾಚರ್ ಮಾಡಿದ್ದು ಅದು ಅಷ್ಟೇ. ಅದು ಈಗ ನಮ್ಮ ಪ್ರಜ್ವಲ ರಾಜರು ಅಮ್ಮವ್ರು ಮಾಡಿದ್ದು ಅಷ್ಟೇ. ಅದು ನಮ್ಗೆ ಕೊಟ್ಬಿಡ್ರಿ. ಅದು ಮತ್ತೆ ಏನಿಲ್ಲ ಅದಕ್ಕೇನು. ಇಲ್ಲಿ ಎಷ್ಟು ವರ್ಷಗಳಿಂದ ನೀವು ಮನೆತನ ಮಾಡ್ತಿದ್ರಿ? ಈಗ ಅವರಪ್ಪ ಹಿಡ್ದಿದ್ರಿ ಅದು. ಅದರಿಂದ ಅವ್ರ ಅಜ್ಜಾರು ಇದ್ದಿದ್ದು ಹೊಳ್ಳಿ ಅವ್ರ ದಡಪ್ಪನ ಆಸ್ತಿ ಅವ್ರ ಮಗ ಹಿಡ್ದು ಇಲ್ಲಿ ಇದ್ದ ವಾಸವಾಗಿದ್ರೆ ಅದು ಕ್ರಮೇಣ ಬಿದ್ದು ಬಿಡ್ತೇವೆ. ಹಿಂದಿನ ಕಾಲದಲ್ಲಿ ಹಿರಿಯರು ಮನೆಯ ಒಲೆಯ ಕೆಳಗಡೆ ಆಭರಣಗಳನ್ನ ಅಡಗಿಸಿ ಇಡ್ತಾ ಇದ್ರಂತೆ. ಇಲ್ಲಿ ಸಿಕ್ಕ ಚಿನ್ನ ಕೂಡ ಹೀಗೆ ಅವರ ಹಿರಿಯರು ಇಟ್ಟ ಚಿನ್ನವಾಗಿರಬಹುದು ಎಂಬ ಮಾತುಗಳು ಕೂಡ ಕೇಳಿಬರ್ತಿವೆ. ಇನ್ನು ಸಿಕ್ಕ ಆಭರಣವನ್ನ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಹಸ್ತಾಂತರ ಮಾಡಿದ ಯುವಕ ಪ್ರಜ್ವಲ್ಗೆ ಅಧಿಕಾರಿಗಳು, ವಿವಿಧ ಸಂಘಟನೆಯವರು ಸನ್ಮಾನ ಮಾಡಿದ್ದಾರೆ. ಮನೆಯ ಒಡತಿ ಕಸ್ತೂರಿ ರೀತಿ ಗಂಡನನ್ನ ಕಳೆದುಕೊಂಡಿದ್ದಾರೆ. ಹೀಗಾಗಿ ತಬ್ಬಲಿ ಮಗನಿಗೆ ಸರ್ಕಾರ ಸಹಾಯ ಮಾಡಲಿ, ಚಿನ್ನ ವಾಪಸ್ ಕೊಡಲಿ ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ. ಈ ವಿಚಾರದಲ್ಲಿ ಸರ್ಕಾರ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಮುಂದೆ ಈ ಕೇಸ್ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ, ಕಾದು ನೋಡಬೇಕಾಗುತ್ತೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.